ಆತ್ಮೀಯ ಸಹೋದರ ಸಹೋದರಿಯರೇ, ಪೂಜ್ಯ ಗುರುಗಳೇ, ಇಂದು ವಿನೋದ್ ಮತ್ತು ಫ್ರಾನ್ಸಿನಾ ಇವರ ಕುಟುಂಬದಲ್ಲಿ ಒಂದು ವಿಶೇಷವಾದಂತಹ ದಿನ. ಅಲ್ಫೋನ್ಸ್ ಆರನ್ ತಮ್ಮ ಪ್ರಥಮ ಪರಮಪ್ರಸಾದವನ್ನು ಸ್ವೀಕರಿಸುವಾಗ ಇವರ ಕುಟುಂಬದ ಅಭಿಪ್ರಾಯಕ್ಕಾಗಿ ಈ ದಿವ್ಯ ಪೂಜೆಯಲ್ಲಿ ಪ್ರಾರ್ಥಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ಪ್ರೀತಿಯ ಅಲ್ಫೋನ್ಸ್ ಆರನ್, ಇಂದು ನಿನ್ನ ಜೀವನದಲ್ಲಿ ಮರೆಯಲಾಗದ ಶುಭ ದಿನ, ಸಂತೋಷ ಸಂಭ್ರಮದ ಸಡಗರದ ಸುದಿನ. ಯೇಸು ರಕ್ಷಕರು ನಿನ್ನ ಶರೀರವನ್ನು ಹೊಕ್ಕು ನಿನ್ನಲ್ಲಿ ನಿನಗಾಗಿ ನಿನ್ನನ್ನು ಬಲಪಡಿಸಲು, ನಿನ್ನನ್ನು ಸಂತೋಷಭರಿತ ಜೀವನವನ್ನಾಗಿ ಮಾರ್ಪಡಿಸಲು, ನಿನ್ನೊಂದಿಗೆ ನಿನ್ನಲ್ಲಿ ಒಂದಾಗುವ ಸುದಿನ. ನಾನು ನಿಮ್ಮಲ್ಲಿಯೂ ನೀವು ನನ್ನಲ್ಲಿಯೂ ಒಂದಾಗದ ಹೊರತು ನೀವು ಫಲ ಕೊಡಲಾರಿರಿ ಎಂದು ನುಡಿದಂಥ ಸ್ವಾಮಿ ಹೇಳುವ ವಾಕ್ಯಗಳು ನಾವು ಕ್ರೈಸ್ತರಾದ ನಾವು ಖಂಡಿತ ಭಾಗ್ಯವಂತರು. ಕಾರಣ, ಸೃಷ್ಟಿಕರ್ತ ದೇವನನ್ನು ನಮ್ಮ ಹೃದಯ ಅಂತರಂಗದಲ್ಲಿ ಹೊರುವ ಸೌಭಾಗ್ಯವನ್ನು ಸ್ವಾಮಿ ಯೇಸು ಕೊಟ್ಟಿದ್ದಾರೆ. ಸಂತ ಪೌಲ ನುಡಿಯುವಂತೆ, ಜೀವಿಸುವುದು ನಾನಲ್ಲ, ನನ್ನ ಪ್ರಭು ನನ್ನಲ್ಲಿ ಜೀವಿಸ್ತಾರೆ ಎಂಬ ಸತ್ಯವನ್ನು ಇಂದಿನಿಂದ ನೀನು ನಿನ್ನ ಜೀವನದಲ್ಲಿ ಸಾಕ್ಷಾತ್ಕರಿಸುವೆ. ಆ ಪ್ರಭು ಯೇಸು ನಿನ್ನಲ್ಲಿ ನಿನಗಾಗಿ ಜೀವಿಸಲಿ, ನಿನ್ನನ್ನು ವಿಶ್ವಾಸದಲ್ಲಿ ಮುನ್ನಡೆಸಲಿ, ನಿನ್ನನ್ನು ಪ್ರೀತಿಯ ಮಗನಾಗಿ ಬೆಳೆಯಲು ಬೇಕಾದ ಸರ್ವ ಆಶೀರ್ವಾದವನ್ನು ನಿನಗಿದ್ದು, ನಿನಗೆ ಬೇಕಾದ ಸರ್ವ ಆಶೀರ್ವಾದವನ್ನು ಆ ದೇವರು ನಿನಗೆ ಅನುಗ್ರಹಿಸಲಿ ಎಂದು ನಿನಗಾಗಿ ವಿಶೇಷವಾಗಿ ಇಂದು ನಡೆಯುವ ಈ ಬಲಿಪೂಜೆಯಲ್ಲಿ ಗುರುವರಿಯರಾದ ನಾವೆಲ್ಲರೂ, ನಿನ್ನ ನೆಂಟರಿಷ್ಟರು, ಬಂಧು ಬಳಗದ ತಂದೆ ತಾಯಿಗಳು ನಿನಗಾಗಿ ಪ್ರಾರ್ಥಿಸಲು ನಾವು ಒಂದಾಗಿ ನೆರೆದಿದ್ದೇವೆ. ಪ್ರಭು ಯೇಸು ನಿನ್ನನ್ನು ಕೈ ಹಿಡಿದು ಮುನ್ನಡೆಸಲಿ, ನಿನ್ನೊಂದಿಗೆ ನಿನ್ನಲ್ಲಿ ಒಂದಾಗಿ ಸದಾ ಜೀವಿಸಲಿ, ನಿನಗೆ ಬೇಕಾದ ಆರೋಗ್ಯವನ್ನು, ಸಂತೋಷ ಸಮೃದ್ಧಿಯ ಆಶೀರ್ವಾದವನ್ನು ಆ ಪ್ರಭು ನಿನಗೆ ಅನುಗ್ರಹಿಸಲಿ ಎಂದು ನಾವೆಲ್ಲರೂ ಈ ಬಲಿಪೂಜೆಯಲ್ಲಿ ಈ ಮಗುವಿಗಾಗಿ ಪ್ರಾರ್ಥಿಸೋಣ. ಪೂಜಾ ಬಲಿ ನೆರವೇರಿಸಲು ನಾವು ಯೋಗ್ಯರಾಗುವಂತೆ ದೇವರಲ್ಲಿ ನಾವು ಮಾಡಿದ ಪಾಪಗಳಿಗಾಗಿ ಪಶ್ಚಾತ್ತಾಪದಿಂದ ಕ್ಷಮಾಪಣೆಯನ್ನು ಬೇಡುತ್ತಾ ಬಲಿಪೂಜೆಯನ್ನು ಅರ್ಪಿಸಲು ಸಿದ್ಧರಾಗೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭುವೆ ದಯೆಯ ತೋರಿರಿ, ಪ್ರಭುವೆ ದಯೆಯ ತೋರಿರಿ, ಪ್ರಭುವೆ ದಯೆಯ ತೋರಿರಿ.
ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಏಕೈಕ ಪುತ್ರರ ಪಾಸ್ಕರಸ್ಯದ ಮೂಲಕ ಮಾನವ ಕುಲದ ರಕ್ಷಣೆಯನ್ನು ಪರಿಪೂರ್ಣಗೊಳಿಸಿದ್ದೀರಿ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನವನ್ನು ಸಾಂಸ್ಕಾರಿಕ ಸಂಕೇತಗಳ ಮೂಲಕ ದೃಢವಾಗಿ ಪ್ರಕಟಿಸುತ್ತಿರುವ ನಾವು ನಿಮ್ಮ ರಕ್ಷಣಾ ವರದ ನಿರಂತರ ಬೆಳವಣಿಗೆಯನ್ನು ಅನುಭವಿಸುವಂತೆ ಮಾಡಿರಿ.
ಮೊದಲನೆಯ ವಾಚನ. ನಾವು ಸರ್ವೇಶ್ವರನಿಗೆ ಸೇವೆ ಸಲ್ಲಿಸುತ್ತೇವೆ, ಅವರೇ ನಮ್ಮ ದೇವರು. ಪ್ರವಾದಿ ಯೆಹೋಶುವನ ಗ್ರಂಥದಿಂದ ವಾಚನ. ಯೆಹೋಶುವನು ಎಲ್ಲ ಇಸ್ರಾಯೇಲ್ ಕುಲದವರನ್ನು ಶೆಕೆಮಿನಲ್ಲಿ ಸಭೆ ಸೇರಿಸಿದನು. ಹಿರಿಯರು, ನಾಯಕರು, ನ್ಯಾಯಾಧಿಪತಿಗಳು, ಅಧಿಕಾರಿಗಳು ಬಂದು ದೇವರ ಸನ್ನಿಧಿಯಲ್ಲಿ ಉಪಸ್ಥಿತರಾದರು. ಯೆಹೋಶುವ ಅವರೆಲ್ಲರನ್ನು ಉದ್ದೇಶಿಸಿ, ನಿಮ್ಮ ದೇವರಾದ ಸರ್ವೇಶ್ವರನಿಗೆ ಸೇವೆ ಸಲ್ಲಿಸಿರಿ. ನಿಮಗೆ ಇದು ಸರಿ ಕಾಣದಿದ್ದರೆ ಯಾರಿಗೆ ಸೇವೆ ಸಲ್ಲಿಸಬೇಕೆಂದಿದ್ದೀರಿ? ಹಿಂದೆ ಆರಿಸಿಕೊಳ್ಳಿ. ನಿಮ್ಮ ಪೂರ್ವಜರು ಯುಫ್ರೆಟಿಸ್ ನದಿಯ ಆಚೆಯಲ್ಲಿ ಪೂಜಿಸುತ್ತಿದ್ದ ದೇವತೆಗಳಿಗೋ, ಈ ನಾಡಿನ ಮೂಲ ನಿವಾಸಿಗಳಾದ ಅಮೋರಿಯರ ದೇವತೆಗಳಿಗೋ ಹೇಳಿ, ನಾನು ಮತ್ತು ನನ್ನ ಮನೆಯವರು ಮಾತ್ರ ಸರ್ವೇಶ್ವರನಿಗೆ ಸೇವೆ ಸಲ್ಲಿಸುತ್ತೇವೆ ಎಂದನು. ಅದಕ್ಕೆ ಜನರು, ಸರ್ವೇಶ್ವರನನ್ನು ಬಿಟ್ಟು ಅನ್ಯ ದೇವತೆಗಳಿಗೆ ಸೇವೆ ಸಲ್ಲಿಸುವುದು ನಮ್ಮಿಂದ ದೂರವಿರಲಿ. ನಾವು ದಾಸತ್ವದಲ್ಲಿದ್ದ ಈಜಿಪ್ಟಿನಿಂದ ನಮ್ಮನ್ನು ನಮ್ಮ ಪೂರ್ವಜರನ್ನು ಹೊರತಂದವರು ನಮ್ಮ ದೇವರಾದ ಸರ್ವೇಶ್ವರ ಸ್ವಾಮಿಯೇ. ನಮ್ಮೆದುರಿನಲ್ಲೇ ಅವರು ಮಾಡಿದ ಅದ್ಭುತ ಕಾರ್ಯಗಳನ್ನು ನೋಡಿದ್ದೇವೆ. ನಮ್ಮ ಎಲ್ಲ ಪ್ರಯಾಣಗಳಲ್ಲೂ ನಾವು ದಾಟಿ ಬಂದ ಜನಾಂಗಗಳಿಂದ ನಮ್ಮನ್ನು ಕಾಪಾಡಿದವರು ಅವರೇ. ಈ ನಾಡಿನ ನಿವಾಸಿಗಳಾಗಿದ್ದ ಅಮೋರಿಯರು ಮೊದಲಾದ ಎಲ್ಲ ಜನಾಂಗಗಳನ್ನು ಇಲ್ಲಿಂದ ಹೊರಡಿಸಿಬಿಟ್ಟವರು ಅವರೇ. ಆದುದರಿಂದ ನಾವು ಕೂಡ ಸರ್ವೇಶ್ವರನಿಗೇ ಸೇವೆ ಸಲ್ಲಿಸುತ್ತೇವೆ, ಅವರೇ ನಮ್ಮ ದೇವರು ಎಂದು ಉತ್ತರ ಕೊಟ್ಟರು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಜನರ ಮೊರೆಗೆ
ಎರಡನೆಯ ವಾಚನ. ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆಯಿಂದ ಇಂದಿನ ವಾಚನ. ಸಹೋದರರೇ, ಕ್ರಿಸ್ತ ಯೇಸುವಿನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದು ಒಬ್ಬರಿಗೊಬ್ಬರು ನಮ್ರತೆಯಿಂದ ನಡೆದುಕೊಳ್ಳಿರಿ. ಮಹಿಳೆಯರೇ, ನೀವು ಪ್ರಭುವಿಗೆ ಹೇಗೋ ಹಾಗೆ ನಿಮ್ಮ ಪತಿಯರಿಗೆ ವಿಧೇಯರಾಗಿರಿ. ಕ್ರಿಸ್ತ ಯೇಸು ಧರ್ಮಸಭೆ ಎಂಬ ದೇಹಕ್ಕೆ ಶಿರಸಾಗಿರುವ ಹಾಗೆಯೇ ಪತಿಯಾದವನು ತನ್ನ ಪತ್ನಿಗೆ ಶಿರಸಾಗಿರುತ್ತಾನೆ. ಕ್ರಿಸ್ತ ಯೇಸುವೇ ಧರ್ಮಸಭೆಯ ಉದ್ಧಾರಕ. ಧರ್ಮಸಭೆ ಕ್ರಿಸ್ತ ಯೇಸುವಿನ ಆಡಳಿತಕ್ಕೆ ಒಳಪಟ್ಟಿರುತ್ತವಂತೆ ಪತ್ನಿಯೂ ಸಹ ಎಲ್ಲ ವಿಷಯಗಳಲ್ಲೂ ತನ್ನ ಪತಿಯ ಆಡಳಿತಕ್ಕೆ ಒಳಪಟ್ಟಿರಬೇಕು. ಪುರುಷರೇ, ಕ್ರಿಸ್ತ ಯೇಸು ಧರ್ಮಸಭೆಯನ್ನು ಪ್ರೀತಿಸಿದ ಪ್ರಕಾರ ನಿಮ್ಮ ಪತ್ನಿಯರನ್ನು ಪ್ರೀತಿಸಿರಿ. ಧರ್ಮಸಭೆಯನ್ನು ಪಾವನಗೊಳಿಸುವುದಕ್ಕಾಗಿ ಕ್ರಿಸ್ತ ಯೇಸು ತಮ್ಮ ಪ್ರಾಣವನ್ನೇ ಕೊಟ್ಟರು. ವಾಕ್ಯೋಪದೇಶದಿಂದಲೂ ಜನಸ್ಥಾನದಿಂದಲೂ ಅದನ್ನು ಶುದ್ಧೀಕರಿಸಿದರು. ಧರ್ಮಸಭೆ ಕಳಂಕ, ಕಲ್ಮಶವಾಗಲಿ ಸುಕ್ಕು ಬೊಕ್ಕೆಯಾಗಲಿ ಇಲ್ಲದೆ ಸೌಂದರ್ಯವತಿಯಾಗಿ ತನಗೆ ಅರ್ಪಿತವಾಗಿಕೊಳ್ಳುವಂತೆ ಹೀಗೆ ಮಾಡಿದರು. ಹಾಗೆಯೇ ಪುರುಷನು ಸಹ ತನ್ನ ಶರೀರವನ್ನು ಪ್ರೀತಿಸುವಂತೆಯೇ ತನ್ನ ಪತ್ನಿಯನ್ನು ಪ್ರೀತಿಸಲಿ. ತನ್ನ ಪತ್ನಿಯನ್ನು ಪ್ರೀತಿಸುವವನು ತನ್ನನ್ನೇ ಪ್ರೀತಿಸುತ್ತಾನೆ. ಸ್ವಂತ ಶರೀರವನ್ನು ಯಾರು ಎಂದೂ ದ್ವೇಷಿಸುವುದಿಲ್ಲ, ಬದಲಿಗೆ ಅದನ್ನು ಪೋಷಿಸಿ ಪಾಲನೆ ಮಾಡುತ್ತಾನೆ. ಧರ್ಮಸಭೆಯನ್ನು ಸಹ ಕ್ರಿಸ್ತ ಯೇಸು ಹೀಗೆ ಕಾಪಾಡುತ್ತಾರೆ. ನಾವು ಆ ಧರ್ಮಸಭೆಯ ಅಂಗಗಳು. ಪವಿತ್ರ ಗ್ರಂಥದಲ್ಲಿ ಹೀಗೆ ಬರೆಯಲಾಗಿದೆ, ಈ ಕಾರಣದಿಂದ ಪುರುಷರನ್ನಾಗಲಿ ತನ್ನ ತಂದೆಯನ್ನಾಗಲಿ ಬಿಟ್ಟು ತನ್ನ ಪತ್ನಿಯೊಡನೆ ಒಂದುಗೂಡುವನು ಮತ್ತು ಅವರಿಬ್ಬರು ಒಂದೇ ಶರೀರವಾಗಿರುವರು. ಈ ಗಹನವಾದ ರಹಸ್ಯವು ಯೇಸು ಕ್ರಿಸ್ತರಿಗೂ ಧರ್ಮಸಭೆಗೂ ಇರುವ ಸಂಬಂಧವನ್ನು ಸೂಚಿಸುತ್ತದೆ ಎಂಬುದೇ ನನ್ನ ಅಭಿಪ್ರಾಯ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪರಿಶುದ್ಧ ಮಹೋನ್ನತ ದೇವ, ನಿನ್ನ ಸ್ತುತಿಸುತ್ತಾ ಹಾಡುವೆ. ಒಂದೊಂದು ಕ್ಷಣವನ್ನು ನಿನಗ ಉಳಿತಾಗಿರುವೆನೆಂದು. ಪ್ರಭು ನಿಮ್ಮ
ನಿಮ್ಮೊಡನೆ ಇರಲಿ. ನಾನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸುವಿನ ಶಿಷ್ಯರಲ್ಲಿ ಹಲವರು, ಇವು ಕಟುವಾದ ಮಾತುಗಳು, ಇವನು ಯಾರು ತಾನೇ ಕೇಳಿಯಾರು ಎಂದು ಮಾತನಾಡಿಕೊಂಡರು. ಈ ವಿಷಯವಾಗಿ ತಮ್ಮ ಶಿಷ್ಯರು ಗುಣಗುಟ್ಟುತ್ತಿರುವುದನ್ನು ಯೇಸು ತಾವಾಗಿ ಅರಿತು, ಇಷ್ಟು ಮಾತ್ರಕ್ಕೆ ನೀವು ಕಂಗೆಡಬೇಕೆ? ಹಾಗಾದರೆ ನರಪುತ್ರನು ತಾನು ಮೊದಲಿದ್ದ ಸ್ಥಳಕ್ಕೆ ಮರಳಿ ಏರುವುದನ್ನು ನೀವು ಕಂಡಾಗ ಏನೆನ್ನುವಿರಿ? ಸಜೀವವನ್ನು ಕೊಡುವಂತಾದ್ದು ದೇವರ ಆತ್ಮವೇ, ನರಮಾಂಸದಿಂದ ಏನೂ ಆಗದು. ನಾನು ನಿಮ್ಮೊಡನೆ ಆಡಿದ ಮಾತುಗಳು ಜೀವದಾಯಕ ದೇವರಾತ್ಮವನ್ನು ತರುತ್ತದೆ. ಆದರೂ ನಿಮ್ಮಲ್ಲಿ ಕೆಲವರಿಗೆ ವಿಶ್ವಾಸವಿಲ್ಲ ಎಂದು ಹೇಳಿದರು. ವಿಶ್ವಾಸವಿಲ್ಲದವರು ಯಾರು? ತಮ್ಮನ್ನು ಹಿಡಿದುಕೊಡುವ ಗುರುದ್ರೋಹಿ ಯಾರು ಎಂದು ಯೇಸುವಿಗೆ ಮೊದಲಿನಿಂದಲೂ ತಿಳಿದಿತ್ತು. ಪಿತನು ಅನುಗ್ರಹಿಸದ ಹೊರತು ಯಾರು ನನ್ನ ಬಳಿಗೆ ಬರಲಾರರು ಎಂದು ನಾನು ಹೇಳಿದುದು ಇದಕ್ಕಾಗಿ ಎಂದು ಯೇಸು ಮತ್ತೆ ನುಡಿದರು. ಅಂದಿನಿಂದ ಯೇಸುವಿನ ಹಿಂಬಾಲಕರಲ್ಲಿ ಹಲವರು ಅವರ ಸಹವಾಸವನ್ನು ಬಿಟ್ಟು ಬಿಟ್ಟರು. ಹೋದವರು ಹಿಂದಿರುಗಿ ಬರಲಿಲ್ಲ. ಆಗ ಯೇಸು 12 ಮಂದಿ ಶಿಷ್ಯರಿಗೆ, ನೀವು ಕೂಡ ಹೋಗಬೇಕೆಂದು ಇದ್ದೀರಾ ಎಂದು ಕೇಳಿದರು. ಅದಕ್ಕೆ ಸಿಮೋನ ಪೇತ್ರನು, ಪ್ರಭು, ನಾವು ಹೋಗುವುದಾದರೂ ಯಾರ ಬಳಿಗೆ? ನಿತ್ಯ ಜೀವವನ್ನೀಯುವ ನುಡಿ ಇರುವುದು ತಮ್ಮಲ್ಲೇ. ತಾವೇ ದೇವರಿಂದ ಬಂದ ಪರಮ ಪೂಜ್ಯರು. ಹೌದು, ಇದೇ ನಮ್ಮ ವಿಶ್ವಾಸ ಮತ್ತು ಗ್ರಹಿಕೆ ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರೈಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರಿಗೂ ತಿಳಿದಿರುವ ಸತ್ಯದ ವಿಷಯವೆಂದರೆ, ದೇವರು ಸೃಷ್ಟಿಸಿದ ಪ್ರತಿಯೊಂದು ಪ್ರಾಣಿ ಇರಬಹುದು, ಪಕ್ಷಿ ಇರಬಹುದು ಅಥವಾ ಮನುಷ್ಯನೇ ಆಗಿರಬಹುದು, ಈ ಲೋಕದಲ್ಲಿ ಜೀವಿಸುವ ತನಕ ಆಹಾರ ಮತ್ತು ನೀರು ಇಲ್ಲದೆ ನಾವು ಜೀವಿಸಲು ಸಾಧ್ಯವೇ ಇಲ್ಲ. ಹಾಗೇನಾದರೂ ಜೀವಿಸಿದೆ ಆದಲ್ಲಿ ಆಹಾರವಿಲ್ಲದೆ 1-2 ದಿನಗಳ ಕಾಲ ನಾವು ಕಾಲ ಕಳೆಯಬಹುದೇ ವಿನಃ ಆಹಾರ ಮತ್ತು ನೀರು ಎರಡೂ ಇಲ್ಲದೆ ನಾವು ಜೀವಿಸಲು ಸಾಧ್ಯವಿಲ್ಲ. ಇತಿಹಾಸವನ್ನು ನಾವು ಅವಲೋಕಿಸಿ ನೋಡಿದಾಗ ಕೇವಲ ಕೆಲವೇ ವ್ಯಕ್ತಿಗಳು, ಅಂದರೆ ಕ್ರಿಸ್ತ ಇರಬಹುದು, ಹಳೆ ಒಡಂಬಡಿಕೆಯಲ್ಲಿ ನಾವು ಕಾಣುವ ಮೋಶೆ ಇರಬಹುದು, ಎಲಿಯ ಪ್ರವಾದಿಯೇ ಇರಬಹುದು, ಸಂತ ಅಂತೋಣಿಯವರೇ ಇರಬಹುದು, ಸಂತ ವನ ಚಿನ್ನಪ್ಪನವರೇ ಇರಬಹುದು. ಹೀಗೆ ಕೇವಲ ಕೆಲವು ವ್ಯಕ್ತಿಗಳು ಮಾತ್ರ ಅವರ ಜೀವನದಲ್ಲಿ ಆಹಾರವನ್ನು ಬಿಟ್ಟು ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ವಾಕ್ಯವೂ ಕೂಡ ನಮಗೆ ಜೀವವನ್ನು ನೀಡುತ್ತದೆ ಎಂಬುದಾಗಿ ತಿಳಿದುಕೊಂಡಿದ್ದ ಅವರು ದೇವರ ವಾಕ್ಯವನ್ನು ಅವಲಂಬಿಸಿ ಜೀವಿಸಿದ್ದನ್ನು ನಾವು ಕಾಣುತ್ತೇವೆ. ಆದ್ದರಿಂದಲೇ ಮನುಷ್ಯನಿಗೆ ಆಹಾರ ಮತ್ತು ನೀರು ಅತಿ ಅವಶ್ಯಕವಾಗಿದೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರಿಲ್ಲದೆ ಮಾನವನಿಲ್ಲ, ಮಾನವನಿಲ್ಲದೆ ಆಹಾರದ ಅವಶ್ಯಕತೆ ಇಲ್ಲ. ಪ್ರಭು ಕ್ರಿಸ್ತರಿಲ್ಲದೆ ಪರಮಪ್ರಸಾದವಿಲ್ಲ, ಪರಮಪ್ರಸಾದವಿಲ್ಲದಿದ್ದರೆ ಇಂದು ಅದರ ಆರಾಧನೆಯು ಸಾಧ್ಯವಾಗುತ್ತಿರಲಿಲ್ಲ. ಆ ಪರಮಪ್ರಸಾದದ ಮೂಲಕ ಆ ಪ್ರಭು ಕ್ರಿಸ್ತರನ್ನು ನಾವು ಸ್ವೀಕರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಯಾವ ರೀತಿ ನಮ್ಮ ದೇಹಕ್ಕೆ, ಅಂದರೆ ಇಹಲೋಕದಲ್ಲಿ ನಾವು ಜೀವಿಸಲು ನಮಗೆ ಇಹಲೋಕದಲ್ಲಿ ನಾವು ಸೇವಿಸುವ ಆಹಾರ ಮತ್ತು ನೀರು ಅತಿ ಅವಶ್ಯಕವಾಗಿದೆಯೋ, ಅದೇ ರೀತಿ ನಾವು ಆಧ್ಯಾತ್ಮಿಕವಾಗಿ, ಶಾಶ್ವತವಾಗಿ, ನಿತ್ಯ ನಿರಂತರವಾಗಿ ನಾವು ಜೀವಿಸಬೇಕಾದರೆ ನಮಗೆ ಆಧ್ಯಾತ್ಮಿಕ ಆಹಾರವಾದ ಪರಮಪ್ರಸಾದವು ಅತಿ ಮುಖ್ಯವಾಗಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಇತರ ಧರ್ಮಗಳನ್ನು ನಾವು ಅವಲೋಕಿಸಿ ನೋಡಿದಾಗ ನಾವು ಕಾಣುವುದಾದರೂ ಏನೆಂದರೆ, ಇತರ ಧರ್ಮಗಳಲ್ಲಿ ಅವರು ದೇವರುಗಳನ್ನು ಹುಡುಕುತ್ತಾ ಪುಣ್ಯಕ್ಷೇತ್ರಗಳಿಗೆ ಹೋಗುತ್ತಾರೆ, ಬೆಟ್ಟ ಗುಡ್ಡಗಳಿಗೆ ಹೋಗುತ್ತಾರೆ.
ಅನೇಕ ವ್ಯಕ್ತಿಗಳು ಹಿಮಾಲಯ ಪರ್ವತಕ್ಕೆ ಹೋಗುತ್ತಾರೆ, ಕಾಶಿಗೆ ಹೋಗುತ್ತಾರೆ, ಅಯೋಧ್ಯೆಗೆ ಹೋಗುತ್ತಾರೆ, ಶಬರಿಮಲೆ ಬೆಟ್ಟಕ್ಕೆ ಹೋಗುತ್ತಾರೆ, ಮೆಕ್ಕಾ ಮದಿನಗಳಿಗೆ ಹೋಗುತ್ತಾರೆ. ಹೀಗೆ ಹಲವಾರು ಪುಣ್ಯಕ್ಷೇತ್ರಗಳಿಗೆ, ಬೆಟ್ಟ ಗುಡ್ಡಗಳಿಗೆ ಹೋಗಿ ದೇವರನ್ನು ಆರಿಸಿ ದೇವರ ಅನುಭವಗಳನ್ನು ಪಡೆಯುತ್ತೇನೆ ಎಂಬುದಾಗಿ ತಿಳಿದುಕೊಂಡು ಕೆಲವರು ಅನುಭವವನ್ನು ಪಡೆದುಕೊಂಡು ಬರುತ್ತಾರೆ. ಆದರೆ ನಮ್ಮ ಧರ್ಮದಲ್ಲಿ ಆ ರೀತಿಯಲ್ಲ. ಇತರ ಧರ್ಮಗಳಲ್ಲಿ ಅವರು ದೇವರನ್ನು ಹುಡುಕಿಕೊಂಡು ಹೋದರೆ, ನಮ್ಮ ಧರ್ಮದಲ್ಲಿ ದೇವರು ಸ್ವತಃ ನಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಅದು ಪ್ರತಿಯೊಂದು ಬಲಿಪೂಜೆಯಲ್ಲಿ ನಡೆಯುವ ಘಟನೆಯಾಗಿದೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರತಿಯೊಂದು ಬಲಿಪೂಜೆಯಲ್ಲಿ ನಾವು ಭಾಗವಹಿಸುವುದು ಮಾತ್ರವಲ್ಲ, ಭಾಗವಹಿಸಿ ನಾವು ಯಾವಾಗ ಪರಮಪ್ರಸಾದವನ್ನು ನಾವು ಸ್ವೀಕರಿಸುತ್ತೇವೋ ಆಗ ಆ ಪರಮಪ್ರಸಾದದ ಮೂಲಕ ಪ್ರಭು ಕ್ರಿಸ್ತರು ಸ್ವತಃ ನಮ್ಮ ಅಂತರಂಗಕ್ಕೆ ಬರುತ್ತಾರೆ. ಯಾತಕ್ಕಾಗಿ ಅವರು ನಮ್ಮಲ್ಲಿಗೆ ಬರುತ್ತಾರೆ? ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮೊಂದಿಗೆ ಅವರು ಮಾತನಾಡಲು ಬರುತ್ತಾರೆ, ನಮ್ಮೊಂದಿಗೆ ಸಂಬಂಧವನ್ನು ಬೆಳೆಸಲು ಬರುತ್ತಾರೆ, ನಮಗೆ ಆಧ್ಯಾತ್ಮಿಕವಾಗಿ ಚೈತನ್ಯವನ್ನು ನೀಡಲು ಬರುತ್ತಾರೆ, ನಮ್ಮಲ್ಲಿರುವ ಕಷ್ಟ ಸಂಕಟ ನೋವು ನಲಿವಿನ ಕಥೆಗಳನ್ನು ಅವರು ಕೇಳಲು ಬರುತ್ತಾರೆ, ನಮಗೆ ವಿಶ್ರಾಂತಿಯನ್ನು ನೀಡಲು ಬರುತ್ತಾರೆ. ಆದ್ದರಿಂದಲೇ ಪ್ರಭು ಕ್ರಿಸ್ತರು ಹೇಳಿದ್ದು, ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ನೀಡುತ್ತೇನೆ ಎಂಬುದಾಗಿ ನುಡಿದರು. ಅವರು ನಮಗೆ ವಿಶ್ರಾಂತಿಯನ್ನು ನೀಡುತ್ತಾರೆ. ನಮ್ಮ ಸಹೋದರನಾಗಿ, ಸಹೋದರಿಯರಾಗಿ, ಗೆಳೆಯನಾಗಿ, ಬಂಧು ಮಿತ್ರನಾಗಿ, ಆಪ್ತರಾಗಿ, ತಂದೆ ತಾಯಿಯರಾಗಿ ನಮ್ಮೊಂದಿಗೆ ಇದ್ದು ನಮ್ಮೊಂದಿಗೆ ಸಂಬಂಧವನ್ನು ಬೆಳೆಸಲು ಪ್ರಭು ಕ್ರಿಸ್ತರು ಈ ಪರಮಪ್ರಸಾದದ ಮೂಲಕ ನಮಗೆ ಬರುತ್ತಾರೆ. ಆದರೆ ವಿಪರ್ಯಾಸದ ಸಂಗತಿ ಎಂದರೆ, ಈ ಒಂದು ಮಹತ್ತಾದ ಈ ಒಂದು ಘಟನೆಯನ್ನು ಅಥವಾ ಇಂತಹ ಒಂದು ಅವಕಾಶವನ್ನು ಉಪಯೋಗಿಸಿಕೊಳ್ಳಲು ನಮ್ಮಲ್ಲಿ ಅನೇಕರು ವಿಫಲರಾಗಿದ್ದಾರೆ. ಅನೇಕ ವ್ಯಕ್ತಿಗಳಿಗೆ ಇಂತಹ ಅವಕಾಶಗಳು ಇದ್ದರೂ ಕೂಡ ಬಲಿಪೂಜೆಗೆ ಬರುವುದಿಲ್ಲ, ಬಲಿಪೂಜೆಗೆ ಬಂದರೂ ಕೂಡ ಪರಮಪ್ರಸಾದವನ್ನು ಸ್ವೀಕರಿಸುವುದಿಲ್ಲ. ಯಾವ ವ್ಯಕ್ತಿಯು ಈ ಒಂದು ಅವಕಾಶದಿಂದ ವಂಚಿತರಾಗುತ್ತಾರೋ ಅವರು ಸ್ವತಃ ಕ್ರಿಸ್ತನನ್ನು ತನ್ನ ಅಂತರಂಗಕ್ಕೆ ಬರಮಾಡಿಕೊಳ್ಳಲು ವಿಫಲರಾಗುತ್ತಾರೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಆಧ್ಯಾತ್ಮಿಕ ಆಹಾರ ಕ್ರೈಸ್ತರಾದ ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕವಾಗಿರುವುದರಿಂದಲೇ ಪ್ರಭು ಕ್ರಿಸ್ತರು ಯೌವಾನನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ ವಾಕ್ಯ 51ರಿಂದ 53 ತನಕ ಹೇಳುತ್ತಾರೆ, ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ ನಾನೇ, ಯಾರು ಈ ರೊಟ್ಟಿಯನ್ನು ಭುಜಿಸುತ್ತಾರೋ ಅವರು ಚಿರಕಾಲ ಬಾಳುತ್ತಾರೆ. ನನ್ನ ಮಾಂಸವನ್ನು ಭುಜಿಸದ ಹೊರತು ನನ್ನ ಪಾತ್ರೆಯಿಂದ ನೀವು ಪಾನ ಮಾಡದೆ ಹೋದಲ್ಲಿ ನಿಮ್ಮಲ್ಲಿ ಜೀವವಿರುವುದಿಲ್ಲ. ನೀವು ನನ್ನ ಮಾಂಸವನ್ನು ಭುಜಿಸಿ ನನ್ನ ರಕ್ತವನ್ನು ಪಾನ ಮಾಡಿದ್ದೇ ಆದಲ್ಲಿ ನಿಮಗೆ ನಿತ್ಯ ಜೀವವನ್ನು ನೀಡುತ್ತೇನೆ. ಮೃತರಾದ ಅಂದರೆ ತೀರ್ಪಿನ ದಿನದಂದು ನಾನು ನಿಮ್ಮನ್ನು ಜೀವಂತವಾಗಿ ಎಬ್ಬಿಸುತ್ತೇನೆ. ನಾನು ನಿಮ್ಮಲ್ಲಿಯೂ ನೀವು ನನ್ನಲ್ಲಿಯೂ ಇರುವಿರಿ ಎಂಬ ಆಶ್ವಾಸನೆಯನ್ನು, ಭರವಸೆಯನ್ನು ಪ್ರಭು ಕ್ರಿಸ್ತರು ನುಡಿಯುತ್ತಿದ್ದಾರೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಈ ಪರಮಪ್ರಸಾದವನ್ನು ಸ್ವೀಕರಿಸಿದಾಗ ನಾವು ಕ್ರಿಸ್ತನ ಪ್ರತಿರೂಪವಾಗುತ್ತೇವೆ, ಕ್ರಿಸ್ತನ ಪ್ರತಿಬಿಂಬವಾಗುತ್ತೇವೆ. ಈ ಲೋಕದಲ್ಲಿ ಅವರ ಜ್ಯೋತಿಗಳಾಗಿ ನಾವು ಜೀವನವನ್ನು ಜೀವಿಸುತ್ತೇವೆ ಮತ್ತು ರೂಪಾಂತರಗೊಂಡು ನಾವು ಸೃಷ್ಟಿಗಳಾಗಿ ಜೀವಿಸಲು ನಮಗೆ ಸಾಧ್ಯವಾಗುತ್ತದೆ. ಹಾಗಾದರೆ ನಾವು ಯಾತಕ್ಕಾಗಿ ಈ ಒಂದು ಪರಮಪ್ರಸಾದವನ್ನು ಸ್ವೀಕರಿಸಬೇಕು? ಈ ಪರಮಪ್ರಸಾದವನ್ನು ಸ್ವೀಕರಿಸುವುದರಿಂದ ಆಗುವ ಲಾಭವಾದರೂ ಏನು ಮತ್ತು ಅದರಿಂದ ಆಗುವ ಪರಿಣಾಮವಾದರೂ ಏನು? ಪ್ರೀತಿಯ ಸಹೋದರ ಸಹೋದರಿಯರೇ, ಜೆರುಸಲೇಮಿನ ಸಂತ ಸಿರಿಲ್ ರವರು ಈ ರೀತಿಯಾಗಿ ಹೇಳುತ್ತಾರೆ, ಯಾರು ಪರಮಪ್ರಸಾದವನ್ನು ಸ್ವೀಕರಿಸುತ್ತಾರೋ ಅವರು ಕ್ರಿಸ್ತನ ದೂತರಾಗುತ್ತಾರೆ. ಕ್ರಿಸ್ತನ ದೂತರಾಗುವುದು ಮಾತ್ರವಲ್ಲ, ಅವರ ಶರೀರದಲ್ಲಿ ನಮ್ಮ ಶರೀರವು ಒಂದಾಗುತ್ತದೆ ಎಂಬುದಾಗಿ ನುಡಿಯುತ್ತಾರೆ. ಅದೇ ರೀತಿ ಸಂತ ಪೌಲರು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರ 10ನೇ ಅಧ್ಯಾಯ ವಾಕ್ಯ 16ರಿಂದ 17ರಲ್ಲಿ ಈ ರೀತಿಯಾಗಿ ಹೇಳುತ್ತಾರೆ, ಯಾರು ಕ್ರಿಸ್ತನ ಶರೀರ ಮತ್ತು ರಕ್ತವನ್ನು ಭುಜಿಸುತ್ತಾರೋ ಅವರು ಆ ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುತ್ತೇವೆ. ಅಷ್ಟು ಮಾತ್ರವಲ್ಲ, ನಾವು ಹಲವಾರು ಜನರಾಗಿದ್ದರೂ ಕೂಡ, ವಿವಿಧ ಪಂಗಡಗಳಿಗೆ ನಾವು ಸೇರಿದರೂ ಕೂಡ ಅವರ ಶರೀರದಲ್ಲಿ ನಾವು ಒಂದಾಗುತ್ತೇವೆ ಎಂಬುದಾಗಿ ಹೇಳುತ್ತಾರೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಕ್ರಿಸ್ತರ ಶರೀರವನ್ನು ನಾವು ಭುಜಿಸಿದೇ ಆದಲ್ಲಿ ಆ ಶರೀರವು, ಆ ಕ್ರಿಸ್ತ ನಮ್ಮನ್ನು ಶೋಧನೆಯಿಂದ ಪಾರು ಮಾಡುತ್ತಾರೆ, ಸೈತಾನನ ಹಲ್ಲೆ ಮತ್ತು ದಬ್ಬಾಳಿಕೆಯಿಂದ ನಮ್ಮನ್ನು ಪಾರು ಮಾಡುತ್ತಾರೆ ಮತ್ತು ನಮ್ಮ ಆತ್ಮವನ್ನು ದುಷ್ಟ ಪಾಪಗಳಿಂದ ಅವರು ನಮಗೆ ಬಿಡುಗಡೆಯನ್ನು ಮಾಡುತ್ತಾರೆ, ಬಿಡುಗಡೆಯನ್ನು ನೀಡುತ್ತಾರೆ.
ಅಷ್ಟು ಮಾತ್ರವಲ್ಲ, ಈ ಒಂದು ಪರಮಪ್ರಸಾದವು ನಮಗೆ ಒಂದು ಪಾವನವಾದ ಜೀವನವನ್ನು ನಡೆಸಲು ನಮಗೆ ಸಹಕಾರಿಯಾಗಿದೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಯಾವಾಗ ನಾವು ಈ ಒಂದು ಪರಮಪ್ರಸಾದವನ್ನು ಸ್ವೀಕರಿಸುತ್ತೇವೋ ಆಗ ಅಲೌಕಿಕ ಜೀವನವನ್ನು ಸುಚೇತನಗೊಳಿಸುತ್ತದೆ. ಪವಿತ್ರಾತ್ಮರ ವರಗಳಿಂದ ನಮ್ಮನ್ನು ಬಲಪಡಿಸುತ್ತಾರೆ. ಪಾಪವನ್ನು ನಮ್ಮ ಜನ್ಮ ಪಾಪದಿಂದ ನಮ್ಮನ್ನು ವಿಮುಕ್ತಗೊಳಿಸಿ ಪಾಪದಿಂದ ನಮ್ಮನ್ನು ಗುಣಪಡಿಸುವುದು ಮಾತ್ರವಲ್ಲ, ಆಧ್ಯಾತ್ಮಿಕವಾದ ಕಾಯಿಲೆಗಳಿಂದ ನಾವು ಗುಣಮುಖರಾಗುವಂತೆ ಮಾಡುತ್ತಾರೆ. ಅಷ್ಟು ಮಾತ್ರವಲ್ಲ, ಅಕ್ಟೋಬರ್ 1, 1551ರಲ್ಲಿ ಟ್ರೆಂಟಿನಲ್ಲಿ ನಡೆದ ಸಮ್ಮೇಳನವು ಈ ರೀತಿಯಾಗಿ ಹೇಳುತ್ತದೆ: ಯಾವಾಗ ನಾವು ಪರಮಪ್ರಸಾದವನ್ನು ಸ್ವೀಕರಿಸುತ್ತೇವೋ ಆಗ ಆ ಒಂದು ಪರಮಪ್ರಸಾದವು ನಮ್ಮಲ್ಲಿ, ಆ ಒಂದು ಪರಮಪ್ರಸಾದದ ಮೂಲಕ ನಮ್ಮಲ್ಲಿ ಜೀವಿಸುವ ಕ್ರಿಸ್ತ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಮಾಡುವ ಪಾಪಗಳಿಂದ ನಮ್ಮನ್ನು ರಕ್ಷಿಸುತ್ತಾರೆ ಎಂಬುದಾಗಿ ನುಡಿಯುತ್ತದೆ. ಹೌದು ಪ್ರಿಯರೇ, ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಅನೇಕ ಹಲವಾರು ರೀತಿಯಲ್ಲಿ ನಾವು ಪಾಪಗಳನ್ನು ಮಾಡುತ್ತೇವೆ. ಆದರೆ ಈ ಟ್ರೆಂಟ್ ಸಮ್ಮೇಳನವನ್ನು ನುಡಿಯುತ್ತದೆ, ನಾವು ಸ್ವೀಕರಿಸುವ ಪರಮಪ್ರಸಾದವು ನಮ್ಮ ದಿನನಿತ್ಯ ಜೀವನದಲ್ಲಿ ಮಾಡುವ ಪಾಪಗಳಿಂದ ನಾವು ದೂರವಿರುವಂತೆ ಮಾಡುತ್ತದೆ ಮತ್ತು ನಮ್ಮ ಆತ್ಮವನ್ನು ದುಷ್ಟ ಪರಿಣಾಮಗಳಿಂದ ನಮ್ಮನ್ನು ಕಾಪಾಡಿ ರಕ್ಷಿಸುತ್ತದೆ ಎಂಬುದಾಗಿ ನುಡಿಯುತ್ತಾರೆ. ಹೌದು ಪ್ರಿಯರೇ, ಸಂತ ಐರೆನಸ್ ಎಂಬ ಈ ಒಬ್ಬ ಸಂತರು ನುಡಿಯುತ್ತಾರೆ, ನಾವು ಕ್ರಿಸ್ತರ ಶರೀರ ಮತ್ತು ರಕ್ತವನ್ನು ಭುಜಿಸಿದ್ದೇ ಆದಲ್ಲಿ ನಮ್ಮ ಶರೀರ ಶಾಶ್ವತವಾಗಿ ನಾಶವಾಗುವುದಿಲ್ಲ, ಬದಲಿಗೆ ತೀರ್ಪಿನ ದಿನದಂದು ನಾವು ಆ ಕ್ರಿಸ್ತನೊಂದಿಗೆ ಪುನರುತ್ಥಾನಗೊಳ್ಳುತ್ತೇವೆ ಎಂಬುದಾಗಿ ನುಡಿಯುತ್ತಾರೆ. ಪ್ರಿಯರೇ, ಈ ಪರಮಪ್ರಸಾದವನ್ನು ನಾವು ಸ್ವೀಕರಿಸಿದಾಗ ಅದು ನಮ್ಮ ಅಲೌಕಿಕ ಜೀವನದಿಂದ ನಮಗೆ ರಕ್ಷಣೆಯನ್ನು ಕೊಡುತ್ತದೆ, ಪಾಪದಿಂದ ವಿಮುಕ್ತಗೊಳಿಸುತ್ತದೆ, ಆಧ್ಯಾತ್ಮಿಕವಾಗಿ ನಾವು ಸಂತೋಷದಿಂದ ಇರಲು ನಮಗೆ ಸಾಧನವಾಗಿದೆ. ನಾವು ಮಾಡುವ ಕೆಲಸ ಕಾರ್ಯದಲ್ಲಿ ಸಂತೋಷವನ್ನು, ನೆಮ್ಮದಿಯನ್ನು, ಶಾಂತಿ ಸಮಾಧಾನವನ್ನು ನಾವು ಕಂಡುಕೊಳ್ಳುವಂತೆ ಮಾಡುತ್ತದೆ. ಅಷ್ಟು ಮಾತ್ರವಲ್ಲ, ಸಂತ ಸಿಪ್ರಿಯನ್ ಅವರು ಈ ರೀತಿಯಾಗಿ ಹೇಳುತ್ತಾರೆ, ನಾವು ಪರಮಪ್ರಸಾದವನ್ನು ಸ್ವೀಕರಿಸಿದಾಗ ಆ ಒಂದು ಪರಮಪ್ರಸಾದವು ಕೇವಲ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಮಾಡುವ ಪಾಪದಿಂದ ಅಲ್ಲ, ಭವಿಷ್ಯದಲ್ಲಿ ನಾವು ಮಾಡುವ ಪಾಪದಿಂದಲೂ ಕೂಡ ನಮಗೆ ರಕ್ಷಣೆಯನ್ನು ತಂದುಕೊಡುತ್ತದೆ. ಅಷ್ಟು ಮಾತ್ರವಲ್ಲ, ರಕ್ಷಣೆಯನ್ನು ತಂದುಕೊಡುವುದು ಮಾತ್ರವಲ್ಲ, ನಾವು ನಮ್ಮ ವಿಶ್ವಾಸವನ್ನು ಕಾಪಾಡಿಕೊಳ್ಳಲು ಅದು ಸಾಧನವಾಗಿದೆ ಎಂಬುದಾಗಿ ನುಡಿಯುತ್ತಾರೆ. ಆದ್ದರಿಂದಲೇ ಆದಿ ಧರ್ಮಸಭೆಯಲ್ಲಿ ಆದಿ ಕ್ರೈಸ್ತರು ಸೆರೆಮನೆಯಲ್ಲಿ ಇದ್ದಾಗ ಅವರು ಪರಮಪ್ರಸಾದವನ್ನು ಸ್ವೀಕರಿಸಿದರು. ಆ ಪರಮಪ್ರಸಾದವನ್ನು ಸ್ವೀಕರಿಸಿದ್ದರಿಂದ ಆದ ಪರಿಣಾಮವಾದರೂ ಏನು? ರೋಮನರಿಗೆ ಬರೆದ ಪತ್ರ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡುತ್ತೇವೆ. ಆ ಪರಮಪ್ರಸಾದವನ್ನು ಸ್ವೀಕರಿಸಿದ ಈ ಆದಿ ಧರ್ಮಸಭೆಯ ಆದಿ ಕ್ರೈಸ್ತರು ದೇವರಿಗೆ ಮೀಸಲಾದ, ಮೆಚ್ಚುಗೆಯಾದ, ಸಮರ್ಪಣೆಯಾಗಿ, ಕಾಣಿಕೆಯಾಗಿ ತಮ್ಮನ್ನೇ ತಾವು ಆ ದೇವರಿಗೆ ಸಮರ್ಪಿಸಿಕೊಂಡರು. ಅದೇ ರೀತಿ ನಾವು ಕೂಡ ದೇವರಿಗೆ ಮೀಸಲಾದ, ಮೆಚ್ಚುಗೆಯಾದ ಆ ಸುಗಂಧ ಕಾಣಿಕೆಯಾಗಿ ನಮ್ಮನ್ನೇ ನಾವು ಆ ದೇವರಿಗೆ ಸಮರ್ಪಿಸಿಕೊಳ್ಳಲು ಸಾಧನವಾಗುತ್ತದೆ. ಅಷ್ಟು ಮಾತ್ರವಲ್ಲ, ಈ ಪರಮ ಪ್ರಸಾದವನ್ನು ನಾವು ಸ್ವೀಕರಿಸಿದಾಗ ನಾವು ಇತರರ ಅಧೀನದಲ್ಲಿ ಇರುವುದನ್ನು ಬಿಟ್ಟು, ಆ ಸೈತಾನನ ಅಧೀನದಲ್ಲಿ ಇರುವುದನ್ನು ಬಿಟ್ಟು ಸ್ವತಂತ್ರವಾಗಿ ಜೀವಿಸಲು ನಮಗೆ ಸಾಧನವಾಗುತ್ತದೆ. ಸ್ವತಂತ್ರವಾಗಿ ಜೀವಿಸುವುದು ಮಾತ್ರವಲ್ಲ, ನಾವು ಆ ದೇವರ ಮಕ್ಕಳಾಗಿ ನಾವು ಜೀವಿಸಲು ಅದು ನಮಗೆ ಸಾಧನವಾಗುತ್ತದೆ. ಹಾಗಾದರೆ ನಾವು ಈ ಪರಮಪ್ರಸಾದವನ್ನು ಯಾವ ರೀತಿ ನಾವು ಸ್ವೀಕರಿಸಬೇಕು? ಪ್ರೀತಿಯ ಸಹೋದರ ಸಹೋದರಿಯರೇ, ಒಬ್ಬ ವ್ಯಕ್ತಿಯು ಸತ್ತಾಗ ಆ ವ್ಯಕ್ತಿಗೆ ನಾವು ಆಹಾರವನ್ನಾಗಲಿ ನೀರನ್ನಾಗಲಿ ಕೊಟ್ಟರೆ ಅವರು ಸ್ವೀಕರಿಸುವುದಿಲ್ಲ. ಅದೇ ರೀತಿ ಆಧ್ಯಾತ್ಮಿಕವಾಗಿ ನಾವು ಸತ್ತಾಗ, ಅಂದರೆ ನಾವು ಪಾಪವನ್ನು ಮಾಡಿ ಪಾಪದಿಂದ ತುಂಬಿದವರಾಗಿ ನಾವು ಈ ಒಂದು ಪರಮಪ್ರಸಾದವನ್ನು ಸ್ವೀಕರಿಸಿದರೆ ಅದರಿಂದ ಯಾವುದೇ ರೀತಿಯ ಲಾಭವಾಗುವುದೂ ಇಲ್ಲ, ಬದಲಿಗೆ ಎಲ್ಲವೂ ವ್ಯರ್ಥವಾಗುತ್ತದೆ. ಆದ್ದರಿಂದಲೇ ನಮ್ಮನ್ನೇ ನಾವು ಪರಿಶೋಧಿಸಿಕೊಂಡು ಪಾಪದಿಂದ ವಿಮುಕ್ತರಾಗಿ ಶುದ್ಧ ಮನಸ್ಸಿನಿಂದ ನಾವು ಪರಮಪ್ರಸಾದವನ್ನು ನಾವು ಸ್ವೀಕರಿಸಬೇಕು. ಆದ್ದರಿಂದಲೇ ಸಂತ ಪೌಲರು ಕೊರಿಂಥದವರಿಗೆ ಬರೆದ 1ನೇ ಪತ್ರ 11ನೇ ಅಧ್ಯಾಯ ವಾಕ್ಯ 27ರಿಂದ 30ರಲ್ಲಿ ಈ ರೀತಿಯಾಗಿ ಹೇಳುತ್ತಾರೆ: ಯಾವುದೇ ಒಬ್ಬ ವ್ಯಕ್ತಿಯು ಅಯೋಗ್ಯನಾಗಿ ಕ್ರಿಸ್ತನ ಶರೀರವನ್ನು ಮತ್ತು ರಕ್ತವನ್ನು ಭುಜಿಸಿದ್ದೇ ಆದಲ್ಲಿ ಅವರು ಆ ಕ್ರಿಸ್ತನಿಗೆ ಅವರು ದ್ರೋಹ ಬಗೆದಂತೆ ಆಗುತ್ತದೆ. ಆದ್ದರಿಂದ ಪ್ರತಿ ಬಾರಿಯೂ ನಮ್ಮನ್ನೇ ನಾವು ಪರಿಶೋಧಿಸಿಕೊಂಡು ಆ ಕ್ರಿಸ್ತರ ಶರೀರ ಮತ್ತು ರಕ್ತವನ್ನು ನಾವು ಭುಜಿಸಬೇಕು, ಪಾನ ಮಾಡಬೇಕು. ಆಗ ಮಾತ್ರ ಅದು ಒಂದು ವ್ಯರ್ಥವಾಗುತ್ತದೆ, ಅದರಿಂದ ನಾವು ಉಪಯೋಗ ಪಡೆದುಕೊಳ್ಳಲು ಸಾಧ್ಯ ಎಂಬುದಾಗಿ.
ಅನೇಕ ಸಾರಿ ನಮ್ಮಲ್ಲಿ ಅನೇಕ ವ್ಯಕ್ತಿಗಳು ಈ ಒಂದು ಕೆಲಸವನ್ನು ಮಾಡದೆ ಕಾರಣ ಅವರು ಅಸ್ವಸ್ಥರಾಗಿ, ದುರ್ಬಲರಾಗಿ, ಅಯೋಗ್ಯರಾಗಿ ಸತ್ತಿರುವುದನ್ನು ನಾವು ಇತಿಹಾಸದಲ್ಲಿ ನಾವು ಕಾಣುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಒಮ್ಮೆ ಒಬ್ಬ ಕನ್ಯಾಸ್ತ್ರೀಯರು ಸಂತ ತೆರೇಸಮ್ಮನವರ ಬಳಿ ಬಂದು ಈ ರೀತಿಯಾಗಿ ಹೇಳುತ್ತಾರೆ, ಮದರ್, ನಾನು ಕ್ರಿಸ್ತನು ಇದ್ದ ಕಾಲದಲ್ಲಿ ಇದ್ದಿದ್ದರೆ ಎಷ್ಟು ಚೆನ್ನಾಗಿ ಇರುತ್ತಿತ್ತು. ಕ್ರಿಸ್ತನು ಇದ್ದ ಕಾಲದಲ್ಲಿ ನಾನು ಇದ್ದಿದ್ದರೆ ಆ ಕ್ರಿಸ್ತನನ್ನು ನೋಡಬಹುದಾಗಿತ್ತು, ಕ್ರಿಸ್ತನ ವಾಕ್ಯಗಳನ್ನು ನಾನು ಆಲಿಸಬಹುದಾಗಿತ್ತು, ಅವರ ಅನುಭವವನ್ನು ನಾನು ಪಡೆಯಬಹುದಾಗಿತ್ತು, ಅವರನ್ನು ನಾನು ಮುಟ್ಟಬಹುದಾಗಿತ್ತು. ಆದರೆ ನನಗೆ ಅಂಥ ಒಂದು ಭಾಗ್ಯ ಇಲ್ಲವಲ್ಲ ಎಂಬುದಾಗಿ ನುಡಿಯುತ್ತಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಸಂತ ತೆರೇಸಮ್ಮನವರು ಹೇಳುತ್ತಾರೆ, ನೀನು ಯಾಕೆ ಆ ರೀತಿಯಾಗಿ ಹೇಳುತ್ತೀಯಾ? ಈಗಲೂ ಕೂಡ ಅದನ್ನು ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ನೀನು ತಿಳಿದುಕೊಂಡಿದ್ದೀಯಾ? ಅದು ತಪ್ಪು. ಬಹುಶಃ ಜೋಸೆಫ್ ಮತ್ತು ಮರಿಯಳ ಜೊತೆಯಲ್ಲಿ ಇದ್ದ ಆ ಕ್ರಿಸ್ತನನ್ನು ನೀನು ನೋಡಲು ಆಗದೇ ಇರಬಹುದು. ಆದರೆ ನಿನ್ನ ವಿಶ್ವಾಸದ ಕಣ್ಣುಗಳಿಂದ ನೀನು ನೋಡಿದಾಗ ಈಗಲೂ ಕೂಡ ಅದೇ ಕ್ರಿಸ್ತನನ್ನು ನೋಡಬಹುದು, ಈಗಲೂ ಕೂಡ ಅದೇ ಕ್ರಿಸ್ತನೊಂದಿಗೆ ನೀನು ಮಾತನಾಡಬಹುದು, ಈಗಲೂ ಕೂಡ ಅದೇ ಕ್ರಿಸ್ತನ ಅನುಭವವನ್ನು ನೀನು ಆ ಪರಮ ಪ್ರಸಾದದ ಮೂಲಕ ನೀನು ಪಡೆದುಕೊಳ್ಳಬಹುದು ಎಂಬುದಾಗಿ ನುಡಿಯುತ್ತಾರೆ. ಆದ್ದರಿಂದಲೇ ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಯೋಹಾನನು ಬರೆದ ಶುಭ ಸಂದೇಶ 20ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ಪ್ರಭು ಕ್ರಿಸ್ತರು ತೋಮಸರಿಗೆ ನುಡಿಯುತ್ತಾರೆ, ಕಾಣದೆ ವಿಶ್ವಾಸುವವನು ಭಾಗ್ಯವಂತರು ಎಂಬುದಾಗಿ. ಇಂದು ನಾನು ಮತ್ತು ನೀವೆಲ್ಲರೂ ಹಾಗೂ ಇಂದು ಪ್ರಥಮ ಪರಮ ಪ್ರಸಾದವನ್ನು ಸ್ವೀಕರಿಸಲಿರುವ ಹಾರನವನು ಇಂದು ನಾವು ಪ್ರತ್ಯೇಕವಾಗಿ ಕ್ರಿಸ್ತನನ್ನು ನಮ್ಮಂತೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನೋಡಲು ಸಾಧ್ಯವಿಲ್ಲದೆ ಇರಬಹುದು. ಆದರೆ ವಿಶ್ವಾಸದ ಕಣ್ಣುಗಳಿಂದ ನಾವು ಆ ಕ್ರಿಸ್ತನನ್ನು ನೋಡಲು ಬಯಸಿದಾಗ ಅಂದು ನಜರೇತಿನ ಪವಿತ್ರ ಕುಟುಂಬದಲ್ಲಿ ವಾಸಿಸಿದ್ದ ಆ ಕ್ರಿಸ್ತನನ್ನು ಇಂದಿಗೂ ಕೂಡ ನಾವು ನೋಡಬಹುದು. ನೋಡುವುದು ಮಾತ್ರವಲ್ಲ, ಅಂದು ಮಾರ್ತ ಮತ್ತು ಮರಿಯಳ ಮನೆಗೆ ಅತಿಥಿಯಾಗಿ ಹೋದ ಆ ಕ್ರಿಸ್ತ ಇಂದು ನಮ್ಮಲ್ಲಿಗೂ ಅತಿಥಿಯಾಗಿ ಬರಲಿದ್ದಾರೆ. ಆದ್ದರಿಂದಲೇ ಪ್ರಕಟಣಾ ಗ್ರಂಥ 3ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಪ್ರಭು ಕ್ರಿಸ್ತರು ನುಡಿದಂತೆ, ಇಂದು ನಮ್ಮ ಅಂತರಂಗದ ದ್ವಾರದ ಬಳಿ ನಿಂತು ಅವರು ನಮ್ಮ ಅಂತರಂಗದ ಕದಗಳನ್ನು ತಟ್ಟುತ್ತಾ ಇದ್ದಾರೆ. ಯಾರೆಲ್ಲ ನಮ್ಮ ಅಂತರಂಗದ ಕದಗಳನ್ನು ತೆರೆದು ಅವರನ್ನು ವಿಶ್ವಾಸದಿಂದ ಆಹ್ವಾನಿಸುತ್ತಾರೋ ಆಗ ಅವರು ನಮ್ಮ ಅಂತರಂಗದ ಮನೆಗೆ ಬಂದು ಜೀವಿಸುತ್ತಾರೆ. ಯಾವ ರೀತಿ ಜೀವಿಸುತ್ತಾರೆ ಎಂದರೆ, ಮತ್ತಾಯನು ಬರೆದ ಶುಭ ಸಂದೇಶ 2ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನುಡಿದಂತೆ, ಶಾಶ್ವತವಾಗಿ ಲೋಕಾಂತ್ಯದವರೆಗೂ ನಮ್ಮೊಂದಿಗೆ ಸದಾಕಾಲ ಅವರು ಜೀವಿಸುತ್ತಾರೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಇಂಥ ಒಂದು ಭಾಗ್ಯವನ್ನು, ಇಂಥ ಒಂದು ವರದಾನವನ್ನು ಪ್ರತಿಯೊಂದು ಬಲಿಪೂಜೆಯು ನಮಗೆ ಕಲ್ಪಿಸಿಕೊಡುತ್ತದೆ. ಪ್ರತಿಯೊಂದು ಬಲಿಪೂಜೆಯಲ್ಲಿಯೂ ಈ ಪರಮ ಪ್ರಸಾದದ ಮೂಲಕ ಪ್ರಭು ಕ್ರಿಸ್ತರನ್ನು ನಾವು ಸ್ವೀಕರಿಸಿದಾಗ ಅವರನ್ನು ನಾವು ಅನುಭವಿಸುವುದು ಮಾತ್ರವಲ್ಲ, ಅವರೊಂದಿಗೆ ಶಾಶ್ವತವಾಗಿ ನಿತ್ಯ ನಿರಂತರವಾಗಿ ಜೀವಿಸುವ ಭಾಗ್ಯವನ್ನು ನಾವು ಪಡೆದುಕೊಳ್ಳಬಹುದು. ಇಂದು ವಿಶೇಷವಾಗಿ ಈ ಪರಮ ಪ್ರಸಾದ ಸಂಸ್ಕಾರವನ್ನು ಸ್ವೀಕರಿಸುತ್ತಿರುವ ಹಾರನ್ ಪ್ರಥಮವಾಗಿ ಈ ಒಂದು ಸಂಸ್ಕಾರದಲ್ಲಿ ಭಾಗವಹಿಸಿ ಆ ಕ್ರಿಸ್ತನನ್ನು ನೀನು ಸ್ವೀಕರಿಸಲಿರುವಾಗ ಇದು ಸಂತೋಷದ ವಿಷಯವಾಗಿದೆ, ಸಂಭ್ರಮದ ವಿಷಯವಾಗಿದೆ. ಕೇವಲ ಈ ಒಂದು ಸಂತೋಷ ಸಂಭ್ರಮ ಈ ಒಂದು ಬಲಿಪೂಜೆಗೆ ಮಾತ್ರ ಸೀಮಿತವಾಗಿರಬಾರದು. ಬದಲಿಗೆ ನಿನ್ನ ಜೀವನದ ಪರ್ಯಂತರ ಇದೇ ಒಂದು ಉತ್ಸಾಹದಿಂದ ಪ್ರತಿ ಬಾರಿಯೂ ನೀನು ಬಲಿಪೂಜೆಗೆ ಬಂದು ಆ ಕ್ರಿಸ್ತನನ್ನು ಸ್ವೀಕರಿಸಬೇಕು. ಆಗ ಮಾತ್ರ ನೀನು ಆ ಕ್ರಿಸ್ತನ ಪ್ರತಿನಿಧಿಯಾಗಿ, ಕ್ರಿಸ್ತನ ಸೇವಕನಾಗಿ, ಕ್ರಿಸ್ತನ ಮಗನಾಗಿ ಈ ಒಂದು ಲೋಕದಲ್ಲಿ ಜೀವಿಸಲು ಸಾಧ್ಯ. ಆಮೆನ್. ಎದ್ದು ನಿಂತು ನಮ್ಮ ವಿಶ್ವಾಸವನ್ನು ನಿವೇದಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರನು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯರಲ್ಲಿ ಜನಿಸಿದರು. ಪೋಂತ್ಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರಾಮದಿಂದ ಪುನರುಜ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ.
ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮ ವಿಶ್ವಾಸಿನಿ, ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆ ವಿಶ್ವಾಸಿನಿ, ಪಾಪ ಪರಿಹಾರ ವಿಶ್ವಾಸಿನಿ, ಮೃತರ ಪುನರುತ್ಥಾನ ವಿಶ್ವಾಸಿನಿ, ನಿತ್ಯ ಜೀವನ ವಿಶ್ವಾಸಿನಿ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಣೆಯ ಪ್ರಭುವಾಗಿ ರೊಟ್ಟಿ ರಸದ ಮೂಲಕ ಬರುವ ಪ್ರಭು ಯೇಸು ಜೀವದ ಹಾಗೂ ಆಶೀರ್ವಾದದ ಬುಗ್ಗೆಯ ನೀರಿನಿಂದ ನಮ್ಮೆಲ್ಲರನ್ನು ಆಶೀರ್ವದಿಸಿ ಅವರು ನಿತ್ಯ ಜೀವದ ವಾಕ್ಯದ ಮುಖಾಂತರ ಅವರೊಂದಿಗೆ ನಾವು ಜೀವಿಸಲು ನಮಗೆ ಬೇಕಾದ ಆಶೀರ್ವಾದಗಳಿಗಾಗಿ ಈಗ ಭಕ್ತಿಯಿಂದ ಪ್ರಾರ್ಥಿಸೋಣ. ದೇವಾ ದೇವಾ ಪ್ರಾರ್ಥಿಪೆವು, ಅರಸಿರಿ ಇವರನ್ನು. ದೇವ ದೇವ ಪ್ರಾರ್ಥಿಪೆವು, ಅರಸಿರಿ ಇವರನ್ನು. ದೇವರಿಗಾಗಿ ತಮ್ಮನ್ನೇ ಸಮರ್ಪಿಸಿಕೊಂಡಿವರಿಗಾಗಿ ಪ್ರಾರ್ಥಿಸೋಣ. ಇವರು ದೇವರ ನೆರವಿನಿಂದ ತಮ್ಮ ನಿರ್ಧಾರಕ್ಕೆ ತಕ್ಕಂತೆ ಪ್ರಾಮಾಣಿಕವಾಗಿ ಜೀವಿಸುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಸಕಲ ಜನಾಂಗಗಳ ಮಧ್ಯೆ ಜಾತಿ ನೆಲೆಸಲೆಂದು ಶಾಂತಿ ನೆಲೆಸಲೆಂದು ಪ್ರಾರ್ಥಿಸೋಣ. ಸಕಲ ಗಲಭೆ ಗದ್ದಲಗಳಿಂದ ಪಾರಾದ ಜನರು ಹೃದಯದ ಸ್ವಾತಂತ್ರ್ಯದಿಂದ ದೇವರಿಗೆ ಸೇವೆ ಸಲ್ಲಿಸುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ಏಕಾಂತೆಯಿಂದಲೂ ವ್ಯಾಧಿಯಿಂದಲೂ ನರಳುತ್ತಿರುವ ವೃದ್ಧರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಸಹೋದರ ಸಹೋದರಿಯಾದ ಇವರು ಮೇಲೆ ನಾವಿಟ್ಟುವ ಪ್ರೀತಿಯಿಂದ ಇವರ ಶಕ್ತಿ ಪಡೆಯಲೆಂದು ಪ್ರಭುವನ್ನು ಪ್ರಾರ್ಥಿಸೋಣ. ಇಂದು ಪ್ರಥಮ ಪರಮ ಪ್ರಸಾದವನ್ನು ಸ್ವೀಕರಿಸುತ್ತಿರುವ ಆರವರಿಗಾಗಿ ಪ್ರಾರ್ಥಿಸೋಣ. ಪ್ರಭು ಯೇಸುವಿನ ಶರೀರ ಮತ್ತು ರಕ್ತದ ವಿಶ್ವಾಸವನ್ನು ಇಟ್ಟು ಯೇಸುವಿನ ಅನುಭವವನ್ನು ಪಡೆಯುವಂತೆ ಪ್ರಭುವಿನಲ್ಲಿ ನಾವು ಪ್ರಾರ್ಥಿಸೋಣ. ಈಗ ಸ್ವಲ್ಪ ಹೊತ್ತು ಮೌನವಾಗಿ ನಮ್ಮ ವೈಯಕ್ತಿಕ ಹಾಗೂ ಕುಟುಂಬದ ಅಭಿಪ್ರಾಯಗಳಿಗಾಗಿ ಪ್ರಾರ್ಥಿಸೋಣ. ಜೀವದಾಯಕವಾದ ಪ್ರಭು ಯೇಸುವೆ, ನಿಮ್ಮಲ್ಲಿ ವಿಶ್ವಾಸವಿಟ್ಟು ನಿಮ್ಮನ್ನು ಸ್ವೀಕರಿಸುವ ನಮ್ಮೆಲ್ಲರನ್ನು ಅರಸಿ ಆಶೀರ್ವದಿಸಿರಿ. ನಮ್ಮ ಕೋರಿಕೆಗಳನ್ನು ಬೇಡಿಕೆಗಳನ್ನು ಈಡೇರಿಸಿ ಸದಾ ನಿಮ್ಮೊಂದಿಗಿರುವಂತೆ ನಮ್ಮೆಲ್ಲರನ್ನು ಆಶೀರ್ವದಿಸಿರಿ. ಈ ಪ್ರಾರ್ಥನೆಯನ್ನೆಲ್ಲ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ಚರಣಕ್ಕೆ ಬಂದೆನು ಎನ್ನದೆಲ್ಲವ ಹಾಕಿಪೆನು ದೇವಾ ಹರಸು ಎನ್ನ ಕಾಣಿಕೆ ಸ್ವೀಕರಿಸು ಹರಸು ಎನ್ನ ಕಾಣಿಕೆ ಸ್ವೀಕರಿಸು ದೇವರಿನ ಹನಿಗಳ ಸುರಿಸುತ್ತ ಕರೆಯಲಿ ಬೆಳೆದಿಹ ಫಲಗಳನ್ನು ಪರಿಮಳ ಸೂಸುತ್ತ ಹರಳುತ್ತ ಗಿಡದಲ್ಲಿ ನಲಿದಿಹ ಸುಮಗಳನ್ನು ಗಳಿಸಿದ ಸರ್ವವನ್ನು ಪ್ರೀತಿಯ ವರಗಳ ಪಾತ್ರೆಯನ್ನು ಹರಸು ಎನ್ನ ಕಾಣಿಕೆ ಸ್ವೀಕರಿಸು ಹರಸು ಎನ್ನ ಕಾಣಿಕೆ ಸ್ವೀಕರಿಸು ಮಹಿಮೆಯ ಪಾನವ ಜೀವದ ಸಾರಕ್ಕೆ ಪೂಜಿಸುವ ರೊಟ್ಟಿಯನ್ನು ದೈವಿಕ ಪ್ರಭೆಯಲ್ಲಿ ಧನ್ಯತೆ ಪಡೆಯಲು ಸವಿಯುವ ರಸವನ್ನು ಹುಲುಮೆಯ ಸುಮಧುರ ರಾಗವನು ಕೊಡುಗೆಯ ಪ್ರೇರಕ ಗುಣಗಳನ್ನು ದೇವಾ ಹರಸು ಎನ್ನ ಕಾಣಿಕೆ ಸ್ವೀಕರಿಸು ದೇವಾ ಹರಸು ಎನ್ನ ಕಾಣಿಕೆ ಸ್ವೀಕರಿಸು ನಿನ್ನ ಚರಣಕ್ಕೆ ಬಂದೆನು ಎನ್ನದೆಲ್ಲವ ಹಾರ್ಪಿಪೆನು ದೇವಾ ಹರಸು ಎನ್ನ ಕಾಣಿಕೆ ಸ್ವೀಕರಿಸು ದೇವಾ ಹರಸು ಎನ್ನ ಕಾಣಿಕೆ ಸ್ವೀಕರಿಸು ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಮ್ಮ ರಕ್ಷಣೆಯ ಸ್ಮರಣೆಯನ್ನು ಆಚರಿಸುತ್ತಿರುವ ನಾವು ಅವರ ದಯೆಯನ್ನು ದೈನ್ಯದಿಂದ ಯಾಚಿಸುತ್ತೇವೆ. ನಿಮ್ಮ ವಾತ್ಸಲ್ಯ ಭರಿತ ಕರುಣೆಯ ಈ ಸಂಸ್ಕಾರವು ನಮಗೆ ಐಕ್ಯತೆಯ ಸಂಕೇತವಾಗಿಯೂ ಪ್ರೀತಿಯ ಬಂಧನವಾಗಿಯೂ ಪರಿಣಮಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ನಮ್ಮ ಪ್ರಭು
ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಸತ್ಯ ಮತ್ತು ನಿತ್ಯ ಯಾಜಕರಾದ ಕ್ರಿಸ್ತರು ಶಾಶ್ವತ ಬಲಿಯನ್ನು ಸ್ಥಾಪಿಸುತ್ತಾ ರಕ್ಷಣೆ ನೀವ ಬಲಿಯನ್ನಾಗಿ ಪ್ರಪ್ರಥಮವಾಗಿ ತಮ್ಮನ್ನೇ ಅರ್ಪಿಸಿದರು. ಅದನ್ನು ಅವರ ಸ್ಮರಣೆಗಾಗಿ ಮಾಡುವಂತೆ ನಮಗೆ ಆಜ್ಞಾಪಿಸಿದರು. ಕ್ರಿಸ್ತರು ನಮಗಾಗಿ ಬಲಿಯಾಗಿ ಅರ್ಪಿಸಿದ ಶರೀರವನ್ನು ಭುಜಿಸುವಾಗ ನಾವು ಬಲಿಷ್ಠರಾಗುತ್ತೇವೆ. ನಮಗೆ ಸುರಿಸಲಾದ ಅವರ ರಕ್ತವನ್ನು ಪಾನ ಮಾಡುವಾಗ ನಾವು ಪರಿಶುದ್ಧರಾಗುತ್ತೇವೆ. ಆದುದರಿಂದ ದೇವದೂತರೊಂದಿಗೂ ಸಕಲ ಸಂತರೊಂದಿಗೂ ಸೇರಿ ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ಘೋಷಿಸುತ್ತೇವೆ. ಪರಮ ಪೂಜ್ಯರೇ ದೇವತಂದೆ, ಸ್ವರ್ಗಗಣಗಳ ಸೇನೆಗಧಿಪರೇ, ಪರಮ ಪೂಜ್ಯರೇ, ಪರಮ ಪೂಜ್ಯರೇ, ಪರಮ ಪೂಜ್ಯರೇ, ಪರಮ ಪೂಜ್ಯರೇ, ಸ್ವರ್ಗದಲ್ಲಿ ತುಂಬಿ ನಿಂತಿದೆ ನಿಮ್ಮ ಮಹಿಮೆಯ ತೇಜ ಶೋಭೆಯು. ಸ್ವರ್ಗದಲ್ಲಿ ತುಂಬಿ ನಿಂತಿದೆ ನಿಮ್ಮ ಮಹಿಮೆಯ ತೇಜ ಶೋಭೆಯು. ದೇವಲೋಕದಲ್ಲಿ ನಿರುತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಪರಮ ಪೂಜ್ಯರೇ ದೇವತಂದೆ, ಸ್ವರ್ಗಗಣಗಳ ಸೇನೆಗಧಿಪರೇ, ಪರಮ ಪೂಜ್ಯರೇ, ಪರಮ ಪೂಜ್ಯರೇ, ಪರಮ ಪೂಜ್ಯರೇ, ಪರಮ ಪೂಜ್ಯರೇ, ನಿಮ್ಮ ನಾಮದಿ ಧರೆಗೆ ಇಳಿದಿದ್ದ ಯೇಸು ಸ್ವಾಮಿಗೆ ನಿತ್ಯ ಮಂಗಳ. ನಿಮ್ಮ ನಾಮದಿ ಧರೆಗೆ ಇಳಿದಿದ್ದ ಯೇಸು ಸ್ವಾಮಿಗೆ ನಿತ್ಯ ಮಂಗಳ. ದೇವಲೋಕದಲ್ಲಿ ನಿರುತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ನೀವು ಮರಳಿ ಬರುವ ತನಕ ನಿಮ್ಮ ಪ್ರಾಣವನ್ನು ನೀವೇ ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೀಯ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿಯ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷರು ಪೀಟರ್ ಅವರೊಂದಿಗೂ ಸಹಾಯ ಧರ್ಮಾಧ್ಯಕ್ಷರುಗಳು ಸತೀಶ್ ಮತ್ತು ಸುಸೇನಾದನ್ ಅವರಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿ ಪರಿಪೂರ್ಣದೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆಯೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮಾತೆ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೇಫರೊಂದಿಗೂ ಪುರಿತ ಪ್ರೇಷಿತರೊಂದಿಗೂ ಎಲ್ಲ ಕಾಲದಲ್ಲಿ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವವು ಮಹಿಮೆಯು ಯುಗಯುಗಾಂತರಕ್ಕೂ ನಿಮಗೆ ಸಲ್ಲಲಿ.
ನಾವು ಹಾಡುತ್ತೇವೆ. ಸ್ವರ್ಗರಾಜವ ಆಳುತ್ತಿರುವ ತಂದೆ ಜಗದೀಶ ಸ್ವರ್ಗರಾಜವ ಆಳುತ್ತಿರುವ ತಂದೆ ಜಗದೀಶನೇ ನಿನ್ನ ರಾಜ್ಯ ನಿನ್ನ ಆಡತಿ ನಡೆಯಲಿ ಲೋಕದಂತೆ ಭೂಮಿ ಸ್ವರ್ಗವೇ ಆಗಲಿ. ಸ್ವರ್ಗರಾಜವ ಆಳುತ್ತಿರುವ ತಂದೆ ಜಗದೀಶನೇ ಹಸಿವನಿಂಗಿಸಿ ಕರುಣಿಸೆಮ್ಮನ್ ವೈದ ಪಾಪಕ್ಕೆ ಮನ್ನಿಸೆಮ್ಮನ್ ನಮಗೆ ಕೇಳಲು ಬರೆವ ಜನರನ್ನು ಕ್ಷಮಿಸು ಮಾವರನು. ಸ್ವರ್ಗರಾಜವ ಆಳುತ್ತಿರುವ ತಂದೆ ಜಗದೀಶನೇ ರಾಶಿಯಿಂದ ದೂರಕ್ಕೆ ಕೈ ಹಿಡಿದು ನಡೆಸು ಎಮ್ಮನು. ದುಷ್ಟ ಶಕ್ತಿಯ ಬಂದರಿಂದ ವಿಮೋಕ್ತಿಗೊಳಿಸು ನಂದನು. ಸ್ವರ್ಗರಾಜವ ಆಳುತ್ತಿರುವ ತಂದೆ ಜಗದೀಶನೇ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯಭಾರವು ಅಧಿಕಾರವು ಮಹಿಮೆಯು ಸದಾ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ.
ಎಮಗೆ ಕರುಣೆ ತೋರಿರಿ. ಪಾಪದಂದರಿಂದ ಜಗವ ತಿಳಿಸಬಂದ ಯೇಸುವೇ, ಎಮಗೆ ಕರುಣೆ ತೋರಿರಿ. ಪಾಪದಂದರಿಂದ ಜಗವ ತಿಳಿಸಬಂದ ಯೇಸುವೇ, ಎಮಗೆ ಶಾಂತಿ ನೀಡಿರಿ, ಎಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತು ನುಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಸ್ವಾಗತ ಸುಸ್ವಾಗತ ನನ್ನ ಸ್ವಾಮಿಗೆ ಸುಸ್ವಾಗತ. ಶಿರವಾಗುತ್ತ ಕರವೆತ್ತುತ್ತ ನನ್ನ ಸ್ವಾಮಿಗೆ ಸುಸ್ವಾಗತ, ನನ್ನ ಸ್ವಾಮಿಗೆ ಸುಸ್ವಾಗತ. ಲಲಲ ಪಾಪದೋಷ ತೊಳೆದಿದೆ, ಹೃದಯ ಭಾರ ತೆರೆದಿದೆ. ಪಾಪದೋಷ ತೊಳೆದಿದೆ, ತೊಳೆದು ಶುದ್ಧ ಮಾಡಿದೆ ಪ್ರೇಮದಿ ಶುದ್ಧರಿಸಿ, ತೊಳೆದು ಶುದ್ಧ ಮಾಡಿದೆ ಪ್ರೇಮದಿ ಶುದ್ಧರಿಸಿ. ಸ್ವಾಗತ ಸುಸ್ವಾಗತ ನನ್ನ ಸ್ವಾಮಿಗೆ ಸುಸ್ವಾಗತ. ಶಿರವಾಗುತ್ತ ಕರವೆತ್ತುತ್ತ ನನ್ನ ಸ್ವಾಮಿಗೆ ಸುಸ್ವಾಗತ,
ನನ್ನ ಸ್ವಾಮಿಗೆ ಸುಸ್ವಾಗತ. ಲಲಲಲ 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 ಲಲಲಲ. ನೀವೇ ನನ್ನ ರಕ್ಷಣೆ, ನೀವೇ ನನ್ನ ಪೋಷಣೆ, ನೀವೇ ನನ್ನ ರಕ್ಷಣೆ, ನೀವೇ ನನ್ನ ಪೋಷಣೆ. ನಿಮಗೆ ನಾನು ಶರಣನು, ನಿಮ್ಮ ಜೊತೆಗೆ ಬಾಳುವೆನು. ನಿಮಗೆ ನಾನು ಶರಣನು, ನಿಮ್ಮ ಜೊತೆಗೆ ಬಾಳುವೆನು. ಸ್ವಾಗತ ಸುಸ್ವಾಗತ ನನ್ನ ಸ್ವಾಮಿಗೆ ಸುಸ್ವಾಗತ. ಶಿವರಾಗತ ಕರವಿಪ್ಪುತ ನನ್ನ ಸ್ವಾಮಿಗೆ ಸುಸ್ವಾಗತ, ನನ್ನ ಸ್ವಾಮಿಗೆ ಸುಸ್ವಾಗತ. ಲಲಲಲ 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 ಲಲಲಲ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದಂತೆ ಪೇತ್ರ ನುಡಿಯುತ್ತಾರೆ, ಪ್ರಭುವೇ ನಿಮ್ಮನ್ನು ಬಿಟ್ಟು ಹೋಗುವುದಾದರೂ ಎಲ್ಲಿಗೆ? ನಿಮ್ಮಲ್ಲಿದೆ ನಿತ್ಯ ಜೀವವೀವ ವಾಕ್ಯಗಳು ಅಂತ. ಪ್ರಭು ಯೇಸುವನ್ನು ಬಿಟ್ಟು ನಾವು ಎಲ್ಲೂ ಹೋಗಲು ಸಾಧ್ಯವಿಲ್ಲ. ಗುರುಗಳು ಪ್ರಬೋಧನೆಯಲ್ಲಿ ತಿಳಿಸಿದಂತೆ ನಾವು ಬಿಟ್ಟು ಹೋದರೂ ಸಹ ಆ ಪ್ರಭು ಯೇಸುವೇ ನಮ್ಮನ್ನು ಈ ಧರೆಗೆ ಹುಡುಕಿಕೊಂಡು ಬಂದಿದ್ದಾರೆ, ನಮಗೆ ರಕ್ಷಣೆ ನೀಡಲು, ನಿತ್ಯ ಜೀವವೀಯಲು. ಆದುದರಿಂದ ಪ್ರಭು ಯೇಸುವೇ ಜೀವದಾಯಕ ರೊಟ್ಟಿಯಾಗಿದ್ದಾರೆ ಮತ್ತು ಪಾನವಾಗಿದ್ದಾರೆ. ಪ್ರತಿಯೊಂದು ಸಂಸ್ಕಾರಗಳು ಒಂದೊಂದು ರೀತಿಯ ಆಶೀರ್ವಾದಗಳನ್ನು ನೀಡುತ್ತದೆ. ಜ್ಞಾನಸ್ಥಾನದಲ್ಲಿ ನಾವು ನಮ್ಮ ಜನ್ಮ ಪಾಪ ಮತ್ತು ನಾವು ಮಾಡಿದ ಪಾಪಗಳು ಅಳಿದು ಹೋಗ್ತವೆ. ಪಶ್ಚಾತ್ತಾಪದ ಸಂಸ್ಕಾರದಲ್ಲಿ ನಾವು ಮಾಡಿದ ಎಲ್ಲ ಪಾಪಗಳಿಗೆ ಪಾಪ ಕ್ಷಮೆಯನ್ನು ಪಡ್ಕೊಳ್ತೇವೆ. ದೃಢೀಕರಣ ಸಂಸ್ಕಾರದಲ್ಲಿ ನಾವು ಪವಿತ್ರಾತ್ಮರನ್ನು ಸ್ವೀಕರಿಸ್ತೇವೆ. ಅವರ ಸಪ್ತ
ವರಗಳನ್ನು, ಸಪ್ತ ಫಲಗಳನ್ನು ನಾವು ಸ್ವೀಕರಿಸುತ್ತೇವೆ. ವಿವಾಹ ಸಂಸ್ಕಾರದಲ್ಲಿ ಒಂದು ಪವಿತ್ರ ಕುಟುಂಬವಾಗಿ ಪ್ರಭು ಯೇಸುವೆ ಒಂದು ಪವಿತ್ರ ಕುಟುಂಬವನ್ನಾಗಿ ಆಶೀರ್ವದಿಸುತ್ತಾರೆ. ಯಾಜಕ ದೀಕ್ಷೆಯಲ್ಲಿ ಪ್ರಭು ಯೇಸು ನಿತ್ಯ ಯಾಜಕರನಾಗಿ ಆ ನಿತ್ಯ ಪರ್ಯಂತರ ದೇವರ ಒಂದು ಪ್ರಭು ಯೇಸುವಿನ ಸ್ಮರಣೆ ಮಾಡಲು ಆಶೀರ್ವಾದಗಳನ್ನು ನೀಡುತ್ತಾರೆ. ಆದರೆ ಪರಮಪ್ರಸಾದ ಸಂಸ್ಕಾರದಲ್ಲಿ ಪ್ರಭು ಯೇಸುವೇ ಒಂದು ವರಪ್ರಸಾದವಾಗಿ ನಮ್ಮ ಜೀವಕ್ಕೆ ಆಗಮಿಸುತ್ತಾರೆ. ಇದೊಂದು ವಿಶೇಷವಾದಂತಹ ಸಂಸ್ಕಾರ. ಪ್ರಭು ಯೇಸು ನಮ್ಮಲ್ಲಿ ನೆಲೆಸಿದ್ದಾಗ ನಮ್ಮಲ್ಲಿ ನಿತ್ಯ ಜೀವ ಮತ್ತು ಎಲ್ಲ ಆಶೀರ್ವಾದಗಳು ಇರುತ್ತವೆ. ಆ ಪ್ರಭು ಯೇಸುವನ್ನು ನಾವು ನಾವೇನೂ ಸಹ ಮಾಡುವುದರಲ್ಲೂ ಸಾಧ್ಯವಿಲ್ಲ. ಅದೇ ರೀತಿ ಪ್ರಭು ಯೇಸು ಹೇಳಿದರೆ, ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನನ್ನನ್ನು ಬಿಟ್ಟು ನಿಮ್ಮಲ್ಲಿ ಜೀವ ಇರುವುದಿಲ್ಲ ಅಂತ ಹೇಳ್ತಾರೆ. ನಾವು ಸದಾ ಆ ಪ್ರಭುವಿನೊಂದಿಗೆ ಇರಬೇಕು, ಪ್ರಭುವಿನೊಂದಿಗೆ ಜೀವಿಸಬೇಕು, ಆ ಪ್ರಭು ಹೇಳಿದಂತೆ ನಡೆಯಬೇಕು. ಅದುವೇ ಪ್ರಭು ಯೇಸು ನೀಡುವಂತಹ ಆಜ್ಞೆಯಾಗಿದೆ. ಪ್ರೀತಿಯ ಅಲ್ಫೋನ್ಸ್ ಸ್ಯಾರನ್, ನೀನು ಇಂದು ಪ್ರಭು ಯೇಸುವನ್ನು ಪ್ರಪ್ರಥಮವಾಗಿ ಸ್ವೀಕರಿಸಿದೆಯಾ? ಪ್ರಭು ಯೇಸು ನಿನ್ನ ಆತ್ಮಕ್ಕೆ ಬಂದಿದ್ದಾರೆ. ಇಂದು ಯಾವ ರೀತಿ ಸಂತೋಷದಿಂದ ಆನಂದದಿಂದ ನೀನು ಪ್ರಭು ಯೇಸುವನ್ನು ಸ್ವೀಕರಿಸಿದೆಯೋ ಅದೇ ರೀತಿ ಪ್ರತಿದಿನ ಪ್ರತಿ ಬಲಿಪೂಜೆಯಲ್ಲಿ ಪ್ರಭು ಯೇಸುವನ್ನು ಸ್ವೀಕರಿಸುವಾಗ ಶುದ್ಧ ಹೃದಯದಿಂದ ನೀನು ಪ್ರಭು ಯೇಸುವನ್ನು ಸ್ವೀಕರಿಸು. ಪ್ರಭು ಯೇಸು ನಿನ್ನ ಜೀವನಕ್ಕೆ ಬಂದಾಗ ನಿನ್ನಲ್ಲಿ ಯಾವುದೇ ಕೊರತೆ ಇರುವುದಿಲ್ಲ ಮತ್ತು ಯಾವುದೇ ನಿನ್ನಲ್ಲಿ ಒಂದು ರೀತಿಯ ಒಂದು ದುಃಖ, ದುರಿತ, ರೋಗ ರುಜಿನಗಳಿರುವುದಿಲ್ಲ. ಪ್ರಭು ಯೇಸುವೇ ಎಲ್ಲವೂ ಸಾಂತ್ವನವಾಗಿದ್ದಾರೆ, ಸೌಖ್ಯದಾಯಕರಾಗಿದ್ದಾರೆ, ನಿತ್ಯ ಜೀವಂತ ನೀಡುವ ರಕ್ಷಕರಾಗಿದ್ದಾರೆ. ಆದುದರಿಂದ ದಿನಂಪ್ರತಿ ಸ್ಮರಿಸಿ ಆ ಪ್ರಭುವಿಗೆ ಕೃತಜ್ಞತೆ ಸಲ್ಲಿಸಿ ಆ ಕ್ರಿಸ್ತ ಹೇಳಿದಂತೆ ಜೀವಿಸುವಂತಾಗಲಿ. ಈ ಒಂದು ವಿಶೇಷವಾದಂತಹ ಸಂಸ್ಕಾರಕ್ಕೆ ಪ್ರೀತಿಪೂರ್ವಕವಾಗಿ ಆಗಮಿಸಿರುವಂತಹ ನಮ್ಮ ಹಿರಿಯ ಗುರುಗಳು, ವಂದನೆಯ ಫಾದರ್ ಜೋಸೆಫ್ ಮೆನೇಜಸ್ರವರು ನಮ್ಮ ಕುಟುಂಬದ ಆತ್ಮೀಯ ಗುರುಗಳಾಗಿ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲೂ ಪ್ರತಿಯೊಂದು ಸಂದರ್ಭದಲ್ಲೂ ನಮ್ಮ ಮೆಚ್ಚಿನ ಗುರುಗಳಾಗಿ, ಧರ್ಮಕೇಂದ್ರದ ಗುರುಗಳಾಗಿ ಎಲ್ಲ ರೀತಿಯಲ್ಲಿ ನಮಗೆ ಒಂದು ರೀತಿಯ ಸ್ಫೂರ್ತಿದಾಯಕವಾಗಿದ್ದಾರೆ. ಅವರು ಅಷ್ಟು ದೂರ ಇಂದು ಭಾನುವಾರ ಎಷ್ಟೊಂದು ಕೆಲಸ ಇದ್ದರೂ ಸಹ, ಬಲಿಪೂಜೆಗಳಿದ್ದರೂ ಸಹ ವಿನೋದ್ ಮತ್ತು ಫ್ರಾನ್ಸಿನವರವರು ಅವರನ್ನು ವಿನಂತಿಸಿದಾಗ ಯಲಹಂಕದಿಂದ ತುಂಬ ದೂರದಿಂದ ಕಷ್ಟಪಟ್ಟು ಟ್ರಾಫಿಕ್ ಇದ್ದರೂ ಸಹ ಈ ಒಂದು ಸಂಸ್ಕಾರಕ್ಕೆ ಅವರು ಬಂದು ಅಲ್ಫೋನ್ಸ್ ಸ್ಯಾರನ್ಗಾಗಿ ಪ್ರಾರ್ಥಿಸಿದ್ದಾರೆ. ಆದುದರಿಂದ ವಿನೋದ್ ಫ್ರಾನ್ಸಿನ ಕುಟುಂಬದ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಪ್ರೀತಿಪೂರ್ವಕವಾಗಿ ಹೂಗುಚ್ಛವನ್ನು ಸ್ವೀಕರಿಸಬೇಕಾಗಿ ನಾವು ವಂದನೀಯ ಗುರುಗಳನ್ನು ಕೇಳಿಕೊಳ್ಳುತ್ತೇವೆ. ಮತ್ತು ಎರಡನೆಯದಾಗಿ ಕೆಲವೇ ದಿನಗಳಲ್ಲಿ ಸಂತ ಮರಿಯಮ್ಮನವರ ಬಸ್ಲಿಕ ಪುಣ್ಯಕ್ಷೇತ್ರದಲ್ಲಿ ಅತ್ಯಾಡಂಬರದಿಂದ ಮಾತೆ ಮರಿಯಮ್ಮನವರ ಜನ್ಮೋತ್ಸವವನ್ನು ಆಚರಿಸುತ್ತಾರೆ. ಎಷ್ಟೋ ಜನ ಬರುತ್ತಾರೆ, ಎಷ್ಟೋ ಸಿದ್ಧತೆಗಳಾಗಬೇಕಿದೆ. ಅಂತಹ ಒಂದು ಎಷ್ಟೋ ಕಾರ್ಯಗಳು ಇದ್ದರೂ ಸಹ ಆರನ್ ಅಲ್ಫೋನ್ಸನ್ನು ಆಶೀರ್ವದಿಸಲು ನಮ್ಮೊಂದಿಗೆ ಹಿರಿಯ ಗುರುಗಳಾದ ಫಾದರ್ ಮಾರ್ಟಿನ್ ಕುಮಾರ್ ಅವರು ಬಂದಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ವಿನೋದ್ ಫ್ರಾನ್ಸಿನ ಕುಟುಂಬದ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಮತ್ತು ಬಲಿಪೂಜೆಯಲ್ಲಿ ಯಾವ ರೀತಿ ಪ್ರಭು ಯೇಸುವಿನ ಶರೀರ ಮುಖ್ಯವಾಗಿದೆಯೋ ಅದೇ ರೀತಿ ಅವರ ವಾಕ್ಯವೂ ಸಹ ಆಶೀರ್ವಾದವಾಗಿ ಬರುತ್ತದೆ. ಆ ವಾಕ್ಯವನ್ನು ಒಳ್ಳೆಯ ರೀತಿಯಲ್ಲಿ ಪ್ರಬೋಧಿಸಿದಂತಹ ನನ್ನ ನೆಚ್ಚಿನ ಸ್ನೇಹಿತ, ನನ್ನ ಸಹಪಾಠಿಯಾದಂತಹ ಮತ್ತು ಪ್ರಸ್ತುತ ಸಂತ ಜರ್ಮನ್ ಅಕಾಡೆಮಿಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಮತ್ತು ಆರನ್ ಅಲ್ಫೋನ್ಸ್ಗೆ ಪ್ರಿನ್ಸಿಪಲ್ ಆಗಿರುವಂತಹ ಫಾದರ್ ರಾಯಪ್ಪರವ್ರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಮತ್ತು ನನ್ನೊಂದಿಗೆ ಅಲ್ಸೋ ಧರ್ಮಕೇಂದ್ರದಲ್ಲಿ ಸಹಾಯಕ ಗುರುಗಳಾಗಿದ್ದು
ಈಗ ಪ್ರಸ್ತುತ ಸಂತ ಮರಿಯಮ್ಮ ಬಸ್ಲಿಕಾ ಪುಣ್ಯಕ್ಷೇತ್ರದಲ್ಲಿ ಸಹಾಯಕ ಗುರುವಾಗಿ ಸೇವೆ ಸಲ್ಲಿಸುತ್ತಿರುವಂತಹ ವಂದನೆಯ ಫಾದರ್ ಆಲ್ಬರ್ಟ್ ರವರು ನಮ್ಮ ಒಂದು ಪ್ರೀತಿಯ ಆಹ್ವಾನಕ್ಕೆ ಬಂದು RN ಆಲ್ಫೋನ್ಸ್ನ ಆಶೀರ್ವಾದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಮತ್ತು ನಮ್ಮ ಈ ಪ್ರಧಾನಾಲಯದ ಸಹಾಯಕ ಗುರುವಾಗಿರುವಂತಹ ಫಾದರ್ ಜೋಸೆಫ್ ಪಾಕ್ಯರಾಜ್ ಬೆಥಾರನ್ ಸಭೆಗೆ ಸೇರಿದಂಥ ಗುರುಗಳು ನಮ್ಮ ವಿನೋದ್ ಮತ್ತು ಫ್ರಾನ್ಸಿನ್ ಅವರು ಬಂದು ಕೇಳಿಕೊಂಡಾಗ ಭಾಳ ಸಂತೋಷದಿಂದ ಈ ಒಂದು ಬಲಿ ಪೂಜೆಯಲ್ಲಿ ಭಾಗವಹಿಸಿದಿಂದ ಹೇಳಿದಂತಹ ವಂದನೆಯ ಫಾದರ್ ಜೋಸೆಫ್ ಪಾಕ್ಯರಾಜ್ರವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಕಳೆದ ವರ್ಷ ಇದೇ ಪ್ರಧಾನದಲ್ಲಿ ಬಹಳ ಉತ್ಸಾಹಿಯಾಗಿ ನಗುತ್ತಾ ಸೇವೆ ಸಲ್ಲಿಸಿದಂತಹ ಫಾದರ್ ಎಡ್ವಿನ್ ಶೈಲೇಂದ್ರ ಈಗ ಪ್ರಸ್ತುತ ಅವರು ಸಕಲವಾರದಲ್ಲಿರುವಂತಹ ಒಂದು ಫ್ಯಾಮಿಲಿ ಕೌನ್ಸಿಲಿಂಗ್ ಎಂಬ ವಿಶೇಷ ಒಂದು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ. ಮತ್ತು ಇಷ್ಟೊಂದು ಕೆಲಸ ಇದ್ದರೂ ಸಹ ಅಷ್ಟು ದೂರದಿಂದ ನಮ್ಮ ಒಂದು ಆಹ್ವಾನಕ್ಕೆ ಮನ್ನಣೆ ಇಟ್ಟು ಬಂದಿದ್ದಾರೆ. ಅವ್ರಿಗೂ ಸಹ ತುಂಬ ಹೃದಯದಂತಹ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ ಫಾದರ್ ಎಡ್ವಿನ್ ಶೈಲೇಂದ್ರರವರಿಗೆ. ಮತ್ತು ಈಗ ನನ್ನೊಂದಿಗೆ ಈ ವರ್ಷ ಇರುವಂತಹ ಫಾದರ್ ಆಲ್ವಿನ್ ಅವರು ಎಲ್ಲ ಕೆಲಸಗಳಲ್ಲೂ ಎಲ್ಲ ಒಂದು ಉತ್ಸಾಹವಾಗಿ ಎಲ್ಲ ಕೆಲಸಗಳು ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಈ ಪ್ರಧಾನಾಲಯಕ್ಕೆ ಒಂದು ವಿಶೇಷವಾದಂಥ ಸೇವೆ ಸಲ್ಲಿಸುತ್ತಿದ್ದಾರೆ. ಫಾದರ್ ಆಲ್ವಿನ್ ರವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಮೌಂಟ್ ಫೋರ್ಟ್ ಸಭೆಗೆ ಸೇರಿ ನಮ್ಮ ಕ್ರಿಸ್ತರಾಜರ ಧರ್ಮ ಕೇಂದ್ರದಿಂದ ಗುರುವಾಗಿ ಮತ್ತು ಈಗ ಪ್ರಸ್ತುತ ಸಂತ ಜರ್ಮೇನ್ ಅಕಾಡೆಮಿಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ನಮ್ಮ ನೆಚ್ಚಿನ ಗುರುವಾದಂತಹ ರೂಬನ್ ಮೋಸಸ್ರವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಪ್ರಿಯರೇ, ಗುರುಗಳು ಮಾತ್ರವಲ್ಲದೆ ಅನೇಕ ಧರ್ಮ ಭಗಿನಿಯರು ಸಹ ಈ ಬಲಿ ಪೂಜೆಯಲ್ಲಿ ಪಾಲ್ಗೊಂಡು RN ಆಲ್ಫೋನ್ಸ್ರವರಿಗಾಗಿ ಪ್ರಾರ್ಥಿಸಿದ್ದಾರೆ. ವಿಶೇಷವಾಗಿ ಸ್ಟೆಲ್ಲಾ ಮ್ಯಾರಿನ್ಸ್ನ ಕಾನ್ವೆಂಟಿನ ಸಿಸ್ಟರ್ಗಳಾದಂತಹ ಸಿಸ್ಟರ್ ಆರೋಗ್ಯ, ಸಿಸ್ಟರ್ ಆಂಜಲಿನ್ ಮತ್ತು ಸಿಸ್ಟರ್ ಬಂದಿರುವಂತಹ ಸಿಸ್ಟರ್ ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಅದೇ ರೀತಿ ಈ ಪ್ರಧಾನಾಲಯದಲ್ಲಿ ಸೇವೆ ಸಲ್ಲಿಸುವಂತಹ ಸೆಂಟ್ ಆನ್ಸ್ ಕಾನ್ಗ್ರೆಗೇಷನ್ನ ಸಿಸ್ಟರ್ಸ್ರವರು ಈ ಬಲಿ ಪೂಜೆಯಲ್ಲಿ ಭಾಗವಹಿಸಿ RN ಆಲ್ಫೋನ್ಸ್ಗಾಗಿ ಪ್ರಾರ್ಥಿಸಿದ್ದಾರೆ. ಅವರಿಗೂ ಸಹ ವಿನೋದ್ ಫ್ರಾನ್ಸಿನ ಕುಟುಂಬದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಥ್ಯಾಂಕ್ ಯು ಸಿಸ್ಟರ್ಸ್. ಮತ್ತು ಈ ಬಲಿ ಪೂಜೆಯಲ್ಲಿ ಭಕ್ತಿಯುತವಾಗಿ ನೀವೆಲ್ಲ ಪಾಲ್ಗೊಂಡು ವಿಶೇಷವಾಗಿ ಬಲಿ ಪೂಜೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಮತ್ತು ಬಲಿ ಪೂಜೆಯಾದ ನಂತರ ನಮ್ಮ ಧರ್ಮಕೇಂದ್ರದ ಪಕ್ಕದಲ್ಲಿರುವಂತಹ ಸಂತ ಅಲೋಶಿಯಸ್ ಪ್ರಾಥಮಿಕ ಶಾಲೆಯಲ್ಲಿ ಔತಣಕೂಟವನ್ನು ಸಹ ಭೋಜನವನ್ನು ಸಹ ಏರ್ಪಡಿಸಲಾಗಿದೆ. ಈ ಒಂದು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನಿಮ್ಮಲ್ಲಿ ವಿನಂತಿಸುತ್ತೇನೆ. ಆ ಒಂದು ಸ್ಥಳವನ್ನು ನೀಡಿರುವಂತಹ ಫಾದರ್ ಅಮರ್ನಾಥ್ರವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಈ ಬಲಿ ಪೂಜೆಯನ್ನು ತಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಅನೇಕ ಜನರು ವೀಕ್ಷಿಸಲು ಸಹಾಯ ಮಾಡುತ್ತಿರುವ ನಮೋ ಮರಿಯಾ ಚಾನಲ್ನ ಚಂದ್ರವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಕುಟುಂಬದ ಪರವಾಗಿ ಅವ್ರಿಗೂ ಸಹ ಹೂಗುಚ್ಛ ನೀಡುವುದರ ಮುಖಾಂತರ ಅವ್ರಿಗೂ ಸಹ ನಮ್ಮ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ.
ಈಗ ಇದು ನಿಂತು ಕೊನೆಯ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸೋಣ. ಪ್ರಾರ್ಥಿಸೋಣ. ಪ್ರಭು, ನಾವು ಭಾಗವಹಿಸಿದ ಸ್ವರ್ಗೀಯ ಔತಣವು ನಮ್ಮನ್ನು ಪಾವನಗೊಳಿಸಲಿ. ಹೀಗೆ ಕ್ರಿಸ್ತರ ಶರೀರ ಮತ್ತು ರಕ್ತದ ಮೂಲಕ ಸಕಲ ವಿಶ್ವಾಸಿಗಳ ಕುಟುಂಬವು ಒಂದಾಗಿ ಮಾರ್ಪಡಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಮುಖ ವ್ಯಕ್ತಿಗಳನ್ನೇ ನಾವು ಇಂದು ಮರ್ಪಿಟ್ಟಿದ್ದೇವೆ. ಇಂದಿನ ಕೇಂದ್ರ ಬಿಂದುವಾದಂತಹ ಅಲ್ಫೋನ್ಸ್ ಸ್ಯಾರನ್ ಅವರಿಗೂ ಅಭಿನಂದನೆಗಳು ಮತ್ತು ಅವರನ್ನು ವಿಶ್ವಾಸದಲ್ಲಿ ಬೆಳೆಸಿದಂತಹ ಅವರ ತಂದೆ ತಾಯಿದಂತಹ ವಿನೋದ್ ಮತ್ತು ಫ್ರಾನ್ಸಿನರವರಿಗೂ ಸಹ ತುಂಬ ಹೃದಯದ ವಂದನೆ ಮತ್ತು ಅಭಿನಂದನೆಗಳು. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿರಿ. ಸಕಲ ಸಾಂತ್ವನದ ಮೂಲವಾದ ದೇವರು ತಮ್ಮ ಆಶೀರ್ವಾದದ ಕೊಡುಗೆಗಳನ್ನು ನಿಮಗೆ ನೀಡಿ ಜೀವನದಲ್ಲಿ ನಿಮಗೆ ಶಾಂತಿನಿತ್ತು ಮುನ್ನಡೆಸಲಿ. ದೇವರು ನಿಮ್ಮನ್ನು ಸಕಲ ವಿಪತ್ತುಗಳಿಂದ ಸಂರಕ್ಷಿಸಿ ತಮ್ಮ ಪ್ರೀತಿಯಿಂದ ನಿಮ್ಮ ಹೃದಯಗಳನ್ನು ದೃಢಪಡಿಸಲಿ. ಈ ಬಾಳ ಪಯಣದಲ್ಲಿ ನೀವು ಸತ್ಕಾರ್ಯಗಳಲ್ಲಿ ಪರಿಣಾಮಕಾರಿಗಳಾಗಿದ್ದು ನಂಬಿಕೆ, ನಿರೀಕ್ಷೆ ಮತ್ತು ಪ್ರೀತಿಯ ಕೊಡುಗೆಗಳಲ್ಲಿ ಸಮೃದ್ಧರಾಗಿ ನಿತ್ಯ ಜೀವಕ್ಕೆ ಸಂತೋಷದಿಂದ ಬಂದು ಸೇರುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನನ್ನ ಪ್ರಭು ಕ್ರಿಸ್ತನ ತಾಯಿ, ನನ್ನ ಮನದಾಸೆಯ ಕೇಳು. ನಿನ್ನ ನೆರವಿಲ್ಲದೆ, ನಿನ್ನ ಒಲವಿಲ್ಲದೆ ನನ್ನ ಬದುಕಿದೆ ಹೇಳು. ನಮೋ ನಮೋ ಮರಿಯ, ನಮೋ ನಮೋ ಮರಿಯ, ನಮೋ 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 ಮರಿಯ.
ಮಾಡಬೋ ನನ್ನ ಪ್ರಭು ಕ್ರಿಸ್ತರ ನನ್ನ ಮನದಾಸೆಯ ಕೇಳು ನಿನ್ನ ನೆರವಿಲ್ಲದೆ ನಿನ್ನ ಒಲವಿಲ್ಲದೆ ನನ್ನ ಬದುಕಿಲ್ಲದೆ ಹೇಳು ನಮೋ ನಮೋ ಮರಿಯ ನಮೋ ನಮೋ ಮರಿಯ ನಮೋ 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 ಮರಿಯ ನನ್ನ ಬರಿದಾದ ಮನದಲ್ಲಿ ನೆಲೆಯಾಗವಾ ಬರಿದಾದಲು ನನ್ನ ಬರಿದಾದ ಮನದಲ್ಲಿ ನೆಲೆಯಾಗವಾ ನೀನಿಲ್ಲದ ಈ ಕಾಡಿಗೆ ಜಗದಲ್ಲಿ ಯಾರಿವರು ನನ್ನವರವಾಗುವ ನಿನ್ನವರ ನೀಡುವ ನನ್ನ ಮನದಲ್ಲಿ ಮನೆ ಮಾಡವ ನನ್ನ ಪ್ರಭು ಕ್ರಿಸ್ತನ ತಾನೇ ನನ್ನ ಮನದಾಸೆಯ ಕೇಳು ನಿನ್ನ ನೆರವಿಲ್ಲದೆ ನಿನ್ನ ಒಲವಿಲ್ಲದೆ ನನ್ನ